ನಮಸ್ಕಾರ ಸ್ನೇಹಿತರೆ, 1970ರ ದಶಕ ಜಾಕ್ ಅನ್ನೋ ವ್ಯಕ್ತಿ ಲೇಟ್ ನೈಟ್ ಟಿವಿ ಶೋನ ನಡೆಸ್ತಾ ಇರ್ತಾನೆ. ನಂಬರ್ 1 ಟಿವಿ ಶೋ ಆಗ್ಬೇಕು ಅಂತ ಆಸೆ, ಎಲ್ಲ ಚೆನ್ನಾಗೆ ನಡೀತಾ ಇತ್ತು. ಆದ್ರೆ ಕೆಲವು ವರ್ಷಗಳ ನಂತರ ಜಾಕ್ ತುಂಬಾನೇ ಫೇಮಸ್ ಆಗಿದ್ರು ಕೂಡ ಇದ್ದಕ್ಕಿದ್ದಂಗೆ ಶೋನ ರೇಟಿಂಗ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಹೆಂಡತಿಗೆ ಸಡನ್ ಆಗಿ ಹುಷಾರಿಲ್ದಂಗಾಗಿ ಸಾವನ್ನಪ್ತಾಳೆ. ಎಲ್ಲವನ್ನ ಕಳ್ಕೊಳ್ಳೋ ಅಷ್ಟರಲ್ಲಿ ತನ್ನ ಟಿವಿ ಶೋನ ಉಳಿಸ್ಕೊಳ್ಳೋಕೆ ಹ್ಯಾಲೋವಿನ್ ದಿನ ರಾತ್ರಿ ಶೋಗೆ ಒಂದು ಡೀಮನ್ಗೆ ಪೊಸೆಸ್ಡ್ ಆಗಿರೋ ಹುಡುಗಿಯನ್ನ ಕರ್ಕೊಂಡ್ ಬರ್ತಾನೆ. ಡೀಮನ್ ಡೆವಿಲ್ ಎಲ್ಲ ಇವನು ನಂಬೋದಿಲ್ಲ. ಏನೋ ಒಟ್ನಲ್ಲಿ ಶೋನ ರೇಟಿಂಗ್ಸ್ ಜಾಸ್ತಿ ಆದ್ರೆ ಸಾಕು ಅನ್ಕೊಂಡಿರ್ತಾನೆ. ಇದರಿಂದ ಜಾಕ್ ನ ಟಿವಿ ಶೋನ ರೇಟಿಂಗ್ಸ್ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗುತ್ತೆ. ಇಡೀ ದೇಶದ ಜನ ಟಿವಿ ಮುಂದೆ ಕುತ್ಕೊಂಡಿರ್ತಾರೆ. ನಂತರ ಏನ್ ನಡೆಯುತ್ತೋ ಅದನ್ನ ಯಾರು ಕೂಡ ಊಹೆ ಮಾಡಿರಲ್ಲ. ಜಾಕ್ ಮಾಡಿದ ಒಂದೇ ಒಂದು ತಪ್ಪಿಗೆ ಇಡೀ ದೇಶದ ಜನರ ಪ್ರಾಣ ಅಪಾಯಕ್ಕೀಡಾಗುತ್ತೆ. ಶೋ ಅಲ್ಲಿ ನಡೀತಾ ಇರೋದು ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಟಿವಿ ನೋಡ್ತಾ ಇರೋ ಜನ ಯೋಚನೆ ಮಾಡೋಷ್ಟ್ರಲ್ಲಿ ದೊಡ್ಡ ಅನಾಹುತ ನಡೆದೋಗುತ್ತೆ. ಅಷ್ಟೇ ಅಲ್ಲ, ಜಾಕ್ ನ ಭಯಾನಕ ಸತ್ಯ, ಅವನು ಮೊದಲು ಫೇಮಸ್ ಆಗಿದ್ದಕ್ಕೆ ತನ್ನ ಹೆಂಡತಿಯನ್ನ ಕಳ್ಕೊಳ್ಳೋದಕ್ಕೆ ನಿಜವಾದ ಕಾರಣ ಏನು ಅಂತ ಜನರಿಗೆ ಗೊತ್ತಾಗಿ ಎಲ್ಲರೂ ಶಾಕ್ ಆಗೋಗ್ತಾರೆ. ಅಂತ ಯಾವ ರಹಸ್ಯವನ್ನ ಜಾಕ್ ಎಲ್ಲರಿಂದ ಮುಚ್ಚಿಟ್ಟಿದ್ದಾನೆ, ಶೋಗೆ ಬಂದ ಪೊಸೆಸ್ಡ್ ಆಗಿರೋ ಹುಡುಗಿ ಏನೆಲ್ಲ ಮಾಡಿದ್ಲು, ಇದರಿಂದ ಇಡೀ ದೇಶದ ಜನರಿಗೆ ಏನೆಲ್ಲ ಅಪಾಯ ಆಯ್ತು ಅನ್ನೋದನ್ನ 2024ರಲ್ಲಿ ರಿಲೀಸ್ ಆಗಿದ್ದ ಲೇಟ್ ನೈಟ್ ವಿತ್ ದ ಡೆವಿಲ್ ಅನ್ನೋ ಸೂಪರ್ ನ್ಯಾಚುರಲ್ ಹಾರರ್ ಮೂವಿಯ ಸ್ಟೋರಿಯಲ್ಲಿ ನೋಡೋಣ. ಈ ಮೂವಿ ರಿಲೀಸ್ ಆದಾಗ ತುಂಬಾನೇ ಫೇಮಸ್ ಆಗಿತ್ತು. ಬರೀ ಹಾಂಟೆಡ್ ಹೌಸ್, ಜಾಸ್ತಿ ಜಂಪ್ ಸ್ಕೇರ್ಸ್ ಇರೋ ಒಂದೇ ರೀತಿಯ ಹಾರರ್ ಮೂವೀಸ್ ನೋಡಿ ಬೇಜಾರಾಗಿದ್ದ ಜನರಿಗೆ ಒಂದು ಒಳ್ಳೆ ಹಾರರ್ ಮೂವಿ ಇದಾಗಿತ್ತು. ಯಾವಾಗ ಸ್ಟೀಫನ್ ಕಿಂಗ್ ಅವರು ಈ ಮೂವಿಯನ್ನ ನೋಡಿ ಸಖತ್ತಾಗಿದ್ದೆ ಎಲ್ಲ ನೋಡಿ ಅಂತ ಹೇಳಿದ್ರು, ಆಗ ಮೂವಿಗೆ ಪ್ರಮೋಷನ್ ಆಗಿ ಇನ್ನಷ್ಟು ಪಾಪ್ಯುಲರ್ ಆಯ್ತು. ಮೂವಿ ನೋಡಿದ್ರೆ ನಿಮ್ಗೂ ಕೂಡ ಗೊತ್ತಿರುತ್ತೆ ಸ್ನೇಹಿತರೆ, 1 ಸೆಕೆಂಡ್ ಕೂಡ ಬೋರ್ ಆಗಲ್ಲ. ಕಥೆಯಲ್ಲೇ ನಮ್ಮನ್ನ ಭಯ ಪಡಿಸುತ್ತೆ. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಪ್ರಶ್ನೆ ಮಾಡೋ ಹಾಗೆ ಮಾಡುತ್ತೆ. ಮೂವಿಯ ಕ್ಲೈಮ್ಯಾಕ್ಸ್ ತುಂಬಾನೇ ಕನ್ಫ್ಯೂಸಿಂಗ್ ಆಗಿದೆ. ಮೂವಿ ನೋಡ್ಬೇಕಾದ್ರೆ ನೀವು ತುಂಬಾನೇ ವಿಷಯಗಳನ್ನ ಮಿಸ್ ಮಾಡ್ಕೊಂಡಿರ್ತೀರಾ ಸ್ನೇಹಿತರೆ. ಅದೆಲ್ಲವನ್ನ ಈ ವಿಡಿಯೋ ಅಲ್ಲಿ ಹೇಳ್ತೀನಿ. ಜೊತೆಗೆ ರಿಯಲ್ ಆಗಿ ಇರೋ ಕೆಲವು ವಿಷಯಗಳನ್ನ ಮೂವಿಯಲ್ಲಿ ಯಾವ ರೀತಿ ತೋರಿಸಿದರೆ ಎಲ್ಲವನ್ನ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ವಿಡಿಯೋಸ್ ನ ರೆಗ್ಯುಲರ್ ಆಗಿ ನೋಡ್ತಾ ಇರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಮರ್ತೋಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಯಾಕೋ ಗೊತ್ತಿಲ್ಲ, ವ್ಯೂಸ್ ಜೊತೆಗೆ ಸಬ್ಸ್ಕ್ರೈಬರ್ಸ್ ಕೂಡ ಕಡಿಮೆ ಗೇನ್ ಆಗ್ತಿದ್ದಾರೆ. 5-6 ವರ್ಷ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡಿದ್ದಕ್ಕೂ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆದ್ರೆ ನನಗಂತೂ ತುಂಬಾನೇ ಖುಷಿ ಆಗುತ್ತೆ. ಹಾಗಾಗಿ ಯಾರಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮೂವಿಯ ಕತೆ ನಡೆಯೋದು 1970ರ ದಶಕ ಅಮೆರಿಕಾದಲ್ಲಿ. ತುಂಬಾನೇ ಹಿಂಸಾಚಾರ, ಅಪರಾಧಗಳು ನಡೀತಾ ಇರುತ್ತೆ. ದಿನ ಬೆಳಗಾದ್ರೆ ನ್ಯೂಸ್ ಅಲ್ಲಿ ಬರೀ ಇದೇ ಸುದ್ದಿ. ಜೊತೆಗೆ ಇದು ಯಾವ ಸಮಯ ಅಂದ್ರೆ ಅಮೆರಿಕಾದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತೆ ಗ್ಯಾಸ್ ನ ಕೊರತೆ ಶುರು ಆಗಿರುತ್ತೆ. ಜನ ಬೀದಿಗೆ ಇಳಿದು ಪ್ರತಿಭಟನೆ ಮಾಡ್ತಿರ್ತಾರೆ. ಇದರ ನಡುವೆ ಆಗ ಪ್ರೆಸಿಡೆಂಟ್ ಆಗಿದ್ದ ರಿಚರ್ಡ್ ನಿಕ್ಸನ್ ಮತ್ತೆ ಎಲೆಕ್ಷನ್ ಗೆಲ್ಲೋಕೆ ಅಡ್ಡದಾರಿ ಹಿಡಿದು ಜನರ ಕೆಂಗಣ್ಣಿಗೆ ಗುರಿಯಾಗಿರ್ತಾರೆ. ಕೊನೆಗೆ ಪ್ರೆಸಿಡೆಂಟ್ ಸ್ಥಾನಕ್ಕೆ ರಿಸೈನ್ ಮಾಡಬೇಕಾಯ್ತು. ಇದೊಂದು ಕಡಿಮೆ ಇತ್ತು ಅಂತ ಇರೋಬರೋ ಸೀರಿಯಲ್ ಕಿಲ್ಲರ್ಸ್ ಎಲ್ಲ ಆಕ್ಟಿವ್ ಆಗಿದ್ರು. ಮುಂದಿನ ಸೀನ್ಸ್ ಅಲ್ಲಿ ಎಲ್ಲ ವೇಗವಾಗಿ 1 ನಿಮಿಷದಲ್ಲೇ ತೋರಿಸ್ಬಿಡ್ತಾರೆ ಸ್ನೇಹಿತರೆ. ಏನ್ ನಡೀತಾ ಇದೆ, ಇವರೆಲ್ಲ ಯಾರು ಅಂತ ನಮ್ಗೆ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಒಂದೊಂದೇ ಸೀನ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಈ ವಿಡಿಯೋಲಿ ಒಬ್ಳು ಹುಡುಗಿಯನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಳ ಹೆಸರು ಪ್ಯಾಟಿ ಹರ್ಸ್ಟ್. ಅಮೆರಿಕಾದ ದೊಡ್ಡ ನ್ಯೂಸ್ ಪೇಪರ್ ಕಂಪನಿಯ ಓನರ್ ನ ಮೊಮ್ಮಗಳು. ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಅವರು ಇವಳನ್ನ ಕಿಡ್ನಾಪ್ ಮಾಡಿರ್ತಾರೆ. ಆಮೇಲೆ ಅದೇನ್ ಬ್ರೈನ್ ವಾಶ್ ಮಾಡಿದ್ರೋ ಏನೋ, ಇವಳು ಅವರ ಜೊತೆನೆ ಸೇರ್ಕೊಂಡು ಬ್ಯಾಂಕ್ ದರೋಡೆ, ಕಳ್ತನ ಎಲ್ಲ ಮಾಡೋಕೆ ಶುರು ಮಾಡಿರ್ತಾಳೆ. ಕೊನೆಗೆ FBI ಅವರು ಅರೆಸ್ಟ್ ಮಾಡಿರ್ತಾರೆ. ಆ ದೃಶ್ಯ ಇದು. ನೆಕ್ಸ್ಟ್ ಸೀನ್ ಅಲ್ಲಿ 3 ಜನ ಹುಡುಗಿಯರು ಮತ್ತೆ ಒಬ್ಬ ವ್ಯಕ್ತಿಯನ್ನ ಪೊಲೀಸ್ ಅವರು ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ನೋಡ್ತೀವಿ. ಇವರು ಮ್ಯಾನ್ಸನ್ ಫ್ಯಾಮಿಲಿ ಅನ್ನೋ ಕಲ್ಟ್ ಗೆ ಸೇರಿದವರು ಸ್ನೇಹಿತರೆ. ಚಾರ್ಲ್ಸ್ ಮ್ಯಾನ್ಸನ್ ಈ ಕಲ್ಟ್ ನ ಲೀಡರ್ ಆಗಿರ್ತಾನೆ. 3 ಜನ ಹುಡುಗಿಯರು ಇವನ ಫಾಲೋವರ್ಸ್. ಫೇಮಸ್ ಆಕ್ಟ್ರೆಸ್ ಆಗಿದ್ದ ಶಾರನ್ ಟೇಟ್ ಸೇರಿ ಒಟ್ಟು 9 ಜನರನ್ನ ಕೊಲೆ ಮಾಡಿ ಜೈಲ್ಗೆ ಹೋಗಿರ್ತಾರೆ. ನೆಕ್ಸ್ಟ್ 5 ಜನ ಟೀನೇಜ್ ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ತುಂಬಾನೇ ಚಿತ್ರಹಿಂಸೆ ಕೊಟ್ಟು ಕೊಂದಿದ್ದ ಲಾರೆನ್ಸ್ ಬಿಟೇಕರ್ ನ ಅರೆಸ್ಟ್ ಮಾಡಿರೋದು ಮತ್ತೆ 6 ಜನರನ್ನ ಕೊಂದಿದ್ದ ಸೀರಿಯಲ್ ಕಿಲ್ಲರ್ ಡೇವಿಡ್ ಬರ್ಕೋವಿಡ್ಸ್ ನ ಅರೆಸ್ಟ್ ಮಾಡ್ತಿರೋದು ತೋರಿಸ್ತಾರೆ. ಈ ಡೇವಿಡ್ ಬರ್ಕೋವಿಡ್ಸ್ ತನ್ನ ಪಕ್ಕದ ಮನೆಯವರ ನಾಯಿಯನ್ನ ಡೀಮನ್ ಪೊಸೆಸ್ ಮಾಡ್ಕೊಂಡಿತ್ತು. ಆ ಡೀಮನ್ನೇ ನನಗೆ ಕೊಲೆ ಮಾಡೋದಕ್ಕೆ ಹೇಳಿದ್ದು ಅಂತ ಪಬ್ಲಿಸಿಟಿಗೆ ಸುಳ್ಳು ಹೇಳಿದ್ದ. ಡೆವಿಲ್ ಮೇಡ್ ಮಿ ಡೂ ಇಟ್ ಅಂತ ನ್ಯೂಸ್ ಪೇಪರ್ ಅಲ್ಲಿ ಹೆಡ್ಲೈನ್ಸ್ ಕೂಡ ಬಂದಿತ್ತು. ಕಾಂಜೂರಿಂಗ್ ದ ಡೆವಿಲ್ ಮೇಡ್ ಮಿ ಡೂ ಇಟ್ ಮೂವಿ ಇದೆಯಲ್ಲ, ಅದೇ ರೀತಿ. ಇದೆಲ್ಲ ಮುಗಿತಪ್ಪ ಅನ್ನೋಷ್ಟ್ರಲ್ಲಿ ಡೀಮನ್ ಗಳನ್ನ ಪೂಜಿಸೋ ಕಲ್ಟ್ ಅವರು ಜಾಸ್ತಿ ಆಗ್ತಾ ಹೋಗ್ತಾರೆ. ಹೀಗೆ ಬರೀ ಒಂದಾದ್ಮೇಲೆ ಒಂದು ನಡಿಬಾರ್ದು ಘಟನೆಗಳು ನಡೀತಾನೆ ಇರುತ್ತೆ. ಜನ ಟಿವಿಯಲ್ಲಿ ಎಲ್ಲವನ್ನ ನೋಡ್ತಿರ್ತಾರೆ. ಟಿವಿಯಲ್ಲಿ ಬರೀ ಇದಷ್ಟೇ ಅಲ್ಲ, ಜನರಿಗೆ ಎಂಟರ್ಟೈನ್ಮೆಂಟ್ ಕೂಡ ಸಿಗ್ತಾ ಇತ್ತು. 1971ರಲ್ಲಿ ನೈಟ್ ಔಲ್ಸ್ ಅನ್ನೋ ಲೇಟ್ ನೈಟ್ ಟಾಕ್ ಶೋ ಶುರು ಆಗುತ್ತೆ. ಈ ಶೋನ ನಡೆಸ್ಕೊಡ್ತಾ ಇದ್ದಿದ್ದು ಮೊದಲು ರೇಡಿಯೋ ಅಲ್ಲಿ ಕೆಲಸ ಮಾಡ್ತಿದ್ದ ಜಾಕ್ ಡೆಲ್ರಾಯ್. ಈ ಸಮಯದಲ್ಲಿ ಟಾಪ್ ಅಲ್ಲಿ ಇದ್ದ ಟಿವಿ ಶೋ ಅಂದ್ರೆ ಅದು ದ ಟುನೈಟ್ ಶೋ ವಿತ್ ಜಾನಿ ಕಾರ್ಸನ್. ಆ ಶೋನ ಕೂಡ ಬೀಟ್ ಮಾಡಿ ನಂಬರ್ 1 ಆಗ್ಬೇಕು ಅನ್ನೋದು ಜಾಕ್ ನ ಆಸೆ. ಜಾಕ್ ನ ನೈಟ್ ಔಲ್ಸ್ ಶೋ ಅಲ್ಲಿ ಇಂಟರ್ವ್ಯೂ, ಮ್ಯೂಸಿಕ್, ಗೇಮ್ಸ್, ಕಾಮಿಡಿ ಎಲ್ಲ ಇತ್ತು. ಸ್ವಲ್ಪ ಸಮಯಕ್ಕಾದ್ರೂ ಜನ ತಮ್ಮ ಕಷ್ಟ ಎಲ್ಲ ಮರೆತು ಟಿವಿ ಮುಂದೆ ಕುತ್ಕೊಂಡು
ಖುಷಿ ಪಡ್ತಿರ್ತಾರೆ. ಜಾಕ್ ನ ಕೂಡ ಇಷ್ಟಪಡೋಕೆ ಶುರು ಮಾಡಿರ್ತಾರೆ. ಜಾಕ್ ಎಷ್ಟು ಪಾಪ್ಯುಲರ್ ಆದ ಅಂದ್ರೆ ಮುಂದಿನ ವರ್ಷ ಅಂದ್ರೆ 1972ರಲ್ಲಿ UBC ಟಿವಿ ಚಾನೆಲ್ ನ ಓನರ್ ಜೊತೆಗೆ 5 ವರ್ಷದ ಡೀಲ್ ಸೈನ್ ಮಾಡ್ತಾನೆ. UBC ನೆಟ್ವರ್ಕ್ ಅಲ್ಲೇ ಇವನ ಶೋ ನೈಟ್ ಔಲ್ಸ್ ಬರ್ತಾ ಇರೋದು. ಹಾಗಾಗಿ ಇದಾದ ನಂತರ ಜಾಕ್ ಮತ್ತಷ್ಟು ಎತ್ತರಕ್ಕೆ ಬೆಳೀತಾ ಹೋಗ್ತಾನೆ. ಟುನೈಟ್ ಶೋ ವಿತ್ ಜಾನಿ ಕಾರ್ಸನ್ ಜೊತೆ ನಂಬರ್ 1 ಸ್ಥಾನಕ್ಕೆ ಕಾಂಪಿಟೇಷನ್ ನಡೀತಾ ಇರುತ್ತೆ. ಇದೆಲ್ಲದರ ನಡುವೆ ಜಾಕ್ ತನ್ನ ಹೆಂಡತಿ ಮ್ಯಾಡಲಿನ್ ಜೊತೆ ಒಳ್ಳೆ ಸಮಯ ಕಳೀತಾ ಇರ್ತಾನೆ. ಮ್ಯಾಡಲಿನ್ ರಂಗಭೂಮಿ ಕಲಾವಿದೆ. ಆದ್ರೆ ಮ್ಯಾಡಲಿನ್ ಒಬ್ಬಳ ಸಪೋರ್ಟ್ ಜಾಕ್ಗೆ ಇರಲಿಲ್ಲ. ಕ್ಯಾಲಿಫೋರ್ನಿಯಾದ ರೆಡ್ ವುಡ್ಸ್ ಅನ್ನೋ ಕಾಡಲ್ಲಿ ದ ಗ್ರೂವ್ ಹೆಸರಿನ ಕ್ಲಬ್ ಜೊತೆಗೆ ಜಾಕ್ ಸೇರ್ಕೊಂಡಿರ್ತಾನೆ. ಇದು ಪುರುಷರಿಗೆ ಮಾತ್ರ ಸೀಮಿತವಾದ ಒಂದು ಕ್ಲಬ್. 19ನೇ ಶತಮಾನದಲ್ಲಿ ಸ್ಥಾಪನೆ ಆಗಿರೋ ಈ ಕ್ಲಬ್ ಅಲ್ಲಿ ಪೊಲಿಟಿಷಿಯನ್ಸ್, ಆಕ್ಟರ್ಸ್ ಮತ್ತೆ ಬೇರೆ ಶ್ರೀಮಂತ ಪವರ್ಫುಲ್ ವ್ಯಕ್ತಿಗಳಿರ್ತಾರೆ. ಮೇಲ್ನೋಟಕ್ಕೆ ಇದು ಸಾಧಾರಣವಾದ ಸಮ್ಮರ್ ಕ್ಯಾಂಪ್ ನ ರೀತಿ ಕಾಣಿಸುತ್ತೆ. ಆದ್ರೆ ರೂಮರ್ಸ್ ನ ಪ್ರಕಾರ ಇದು ಕ್ಲಬ್ ಅಲ್ಲ, ಕಲ್ಟ್ ಆಗಿರುತ್ತೆ. ಡೀಮನ್ ನ ಪೂಜಿಸೋ ಕಲ್ಟ್. ವಿಚಿತ್ರವಾದ ಮಾಸ್ಕ್, ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ಭಯಾನಕವಾಗಿರೋ ಆಚರಣೆಗಳನ್ನೆಲ್ಲ ಮಾಡ್ತಾರೆ. ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿಯ ವೃತ್ತಿ ಜೀವನವನ್ನ ರೂಪಿಸೋಕೆ ಇಲ್ಲ ಹಾಳು ಮಾಡೋಕೆ. ಆಶ್ಚರ್ಯ ಏನಂದ್ರೆ ಈ ಕಲ್ಟ್ ನಿಜವಾಗ್ಲೂ ಇದೆ ಸ್ನೇಹಿತರೆ. ಮೂವಿಯಲ್ಲಿ ದ ಗ್ರೂವ್ ಅಂತ ಹೆಸರು ಹೇಳ್ತಿದ್ದಾರೆ. ರಿಯಲ್ ಹೆಸರು ಬೊಹೇಮಿಯನ್ ಗ್ರೂವ್. ದೊಡ್ಡ ಗೂಬೆಯ ರೀತಿ ಸ್ಟ್ಯಾಚು, ವಿಚಿತ್ರವಾದ ಬಟ್ಟೆ, ಮಾಸ್ಕ್ ಎಲ್ಲ ಹಾಕೊಂಡು ಆಚರಣೆಗಳನ್ನ ಮಾಡ್ತಾರೆ ಅಂತ ರೂಮರ್ಸ್ ಇದೆ ಸ್ನೇಹಿತರೆ. ಮೂವಿಯಲ್ಲೂ ಕೂಡ ಈ ಗೂಬೆ ಸ್ಟ್ಯಾಚು, ಕಾಸ್ಟ್ಯೂಮ್ ಎಲ್ಲ ತೋರಿಸ್ತಾರೆ. ಆದ್ರೆ ರಿಯಲ್ ಆಗಿ ಇದು ಕಲ್ಟ್ ಅಲ್ಲ, ಕ್ಲಬ್ ಅಂತ ಕ್ಲಬ್ ನ ಮೆಂಬರ್ಸ್ ಹೇಳ್ತಾರೆ. ಕೇವಲ ಶ್ರೀಮಂತರು, ಪುರುಷರು ಮಾತ್ರ ಬಂದು ಕುಡಿಯೋದು, ಡ್ಯಾನ್ಸ್ ಮಾಡೋದು, ಮ್ಯೂಸಿಕ್, ಕಾಮಿಡಿ ಎಲ್ಲ ಇರುತ್ತೆ ಅಷ್ಟೇ, ಇನ್ನೇನು ಇಲ್ಲ ಅಂತ ಹೇಳ್ತಾರೆ. ಸತ್ಯ ಏನಿದೆಯೋ ಯಾರಿಗೂ ಗೊತ್ತಿಲ್ಲ. ಸೊ ಜಾಕ್ ನ ನೈಟ್ ಔಲ್ಸ್ ಶೋನ 4 ಸೀಸನ್ಸ್ ಬರುತ್ತೆ. ಆದ್ರೂ ಟುನೈಟ್ ಶೋ ವಿತ್ ಜಾನಿ ಕಾರ್ಸನ್ ಶೋನ ಬೀಟ್ ಮಾಡಿ ನಂಬರ್ 1 ಸ್ಥಾನಕ್ಕೆ ಬರೋಕ್ ಆಗ್ಲೇ ಇಲ್ಲ. ತುಂಬಾನೇ ನಾಮಿನೇಷನ್ಸ್ ಆದ್ರೂ ಒಂದು ಅವಾರ್ಡ್ ಸಿಗಲ್ಲ. ನೋಡ್ತಾ ಶೋನ ರೇಟಿಂಗ್ಸ್ ಜೊತೆಗೆ ಜಾಕ್ ನ ರೆಪ್ಯುಟೇಷನ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. 1976ರಲ್ಲಿ ಜಾಕ್ ನ ಪ್ರಪಂಚನೇ ತಲೆ ಕೆಳಗಾಗುತ್ತೆ. ಇವನ ಹೆಂಡತಿ ಮ್ಯಾಡಲಿನ್ಗೆ ಲಂಗ್ ಕ್ಯಾನ್ಸರ್ ಆಗುತ್ತೆ. ನೋಡಿದ್ರೆ ಸ್ಮೋಕ್ ಮಾಡಲ್ಲ, ಏನೂ ಇಲ್ಲ. ಡಾಕ್ಟರ್ಸ್ಗೂ ಕಾರಣ ಗೊತ್ತಾಗಲ್ಲ. ಒಂದು ಬಾರಿ ಜಾಕ್ ಮ್ಯಾಡಲಿನ್ ನ ತನ್ನ ಶೋಗೂ ಕೂಡ ಕರ್ಕೊಂಡ್ ಬಂದಿರುತ್ತಾನೆ. ಮ್ಯಾಡಲಿನ್ ಓ ಕಲ್ಕಟ್ಟ ಅನ್ನೋ ನಾಟಕ ಮಾಡ್ಬೇಕಾದ್ರೆ ಜಾಕ್ ನ ಭೇಟಿಯಾಗಿದ್ದು, ಆಮೇಲೆ ಅವನ ಜೊತೆ ಕಳೆದ ಕ್ಷಣಗಳನ್ನೆಲ್ಲ ನೆನ್ಪು ಮಾಡ್ಕೊಂತಾಳೆ. ಆ ಎಪಿಸೋಡ್ ನ ರೇಟಿಂಗ್ ನೈಟ್ ಔಲ್ಸ್ ನ ಇತಿಹಾಸದಲ್ಲಿ ಅತಿ ಹೆಚ್ಚು ರೇಟಿಂಗ್ ಪಡೆದ ಎಪಿಸೋಡ್ ಆಗಿತ್ತು. ಆದ್ರೂ ಜಾನಿ ಕಾರ್ಸನ್ ನ ಶೋಗಿಂತ ಕಡಿಮೆನೆ. 2 ವಾರದ ನಂತರ ಮ್ಯಾಡಲಿನ್ ಸಾವನ್ನಪ್ತಾಳೆ. ಇದಾದ್ಮೇಲೆ ಜಾಕ್ ನ್ಯೂಯಾರ್ಕ್ಗೆ ಹೋದವನು 1 ತಿಂಗಳು ಯಾರ ಕೈಗೂ ಸಿಗಲ್ಲ. ಆಮೇಲೆ ಮತ್ತೆ ನೈಟ್ ಔಲ್ಸ್ ಶೋಗೆ ಬರ್ತಾ ಇರೋ ಸುದ್ದಿ ಹರಡುತ್ತೆ. ಮ್ಯಾಗಝೀನ್ಸ್ ಅಲ್ಲಿ ಈ ನ್ಯೂಸ್ ಕೂಡ ಬರುತ್ತೆ. ಈ ಮ್ಯಾಗಝೀನ್ ಕವರ್ ಕೆಳಗೆ UBC ಮೂವಿ ಆಫ್ ದ ವೀಕ್ ಹೇಲ್ ಅಬ್ರಾಕ್ಸಸ್ ಅಂತ ಇದೆ ಸ್ನೇಹಿತರೆ. ಇದು ನೆನ್ಪಿಡ್ಕೊಳ್ಳಿ, ಮುಂದೆ ಮತ್ತೆ ಈ ಮೂವಿ ಬಗ್ಗೆ ಮಾತಾಡ್ಬೇಕು. ಜಾಕ್ ಶೋಗೆ ವಾಪಸ್ಸೇನೋ ಬರ್ತಾನೆ. ಆದ್ರೆ ಶೋ ನಂಬರ್ 1 ಆಗೋದಿರ್ಲಿ, ಸೀದಾ ಟಿವಿ ರೇಟಿಂಗ್ ಚಾರ್ಟ್ ಅಲ್ಲಿ 39ನೇ ಸ್ಥಾನಕ್ಕೆ ಬೀಳುತ್ತೆ. ಶೋನ ಪ್ರೊಡ್ಯೂಸರ್ ಲಿಯೋ ಕೋರ್ಟ್ ಕಾಂಟ್ರವರ್ಸಿ ಎಲ್ಲ ಮಾಡ್ಕೊಂಡು ಆಮೇಲೆ ಶೋಗೆ ಎಂತೆಂತವ್ರನ್ನೋ ಕರೆಸಿ ಶೋನ ರೇಟಿಂಗ್ಸ್ ಜಾಸ್ತಿ ಮಾಡೋಕೆ ನೋಡ್ತಾರೆ. ಆದ್ರೂ ಪ್ರಯೋಜನ ಆಗಲ್ಲ. ರೇಟಿಂಗ್ಸ್ ಪಾತಾಳಕ್ಕೆ ಬೀಳ್ತಾನೆ ಇದೆ. UBC ನೆಟ್ವರ್ಕ್ ಜೊತೆ 5 ವರ್ಷ ಡೀಲ್ ಸೈನ್ ಮಾಡಿದ್ದ ಜಾಕ್ ಆ ಕಾಂಟ್ರಾಕ್ಟ್ ನ ಸಮಯ ಕೂಡ ಮುಗಿತಾ ಇದೆ. ಈಗ ಏನಾದ್ರೂ ಮಾಡ್ಲಿಲ್ಲ ಅಂದ್ರೆ ಶೋನ ನಿಲ್ಸೋಂತ ಸಂದರ್ಭ ಕೂಡ ಬರುತ್ತೆ. ಹಾಗಾಗಿ ಒಂದು ಒಳ್ಳೆ ಅವಕಾಶ ಸಿಕ್ತು ಜಾಕ್ಗೆ ಮತ್ತೆ ಶೋನ ರೇಟಿಂಗ್ಸ್ ಜಾಸ್ತಿ ಮಾಡೋಕೆ. ಅದೇ 1977ರ ಸ್ವೀಪ್ಸ್ ವೀಕ್ ಮತ್ತೆ ಹ್ಯಾಲೋವಿನ್ ಹಬ್ಬ. ಕಳೆದ ವರ್ಷ ಹ್ಯಾಲೋವಿನ್ ನ ಸಮಯದಲ್ಲೇ ಮ್ಯಾಡಲಿನ್ ಕೂಡ ಸಾವನ್ನಪ್ಪಿರ್ತಾಳೆ. ಈಗ ಸ್ವೀಪ್ಸ್ ವೀಕ್ ಏನಂದ್ರೆ ನವೆಂಬರ್ ಅಲ್ಲಿ ಟಿವಿ ಅಡ್ವರ್ಟೈಸ್ಮೆಂಟ್ ನ ರೇಟ್ ಫಿಕ್ಸ್ ಮಾಡೋಕೆ ಜನ ಯಾವ ಟಿವಿ ಶೋ ಜಾಸ್ತಿ ನೋಡ್ತಿದ್ದಾರೆ, ಯಾವ ಶೋನ ರೇಟಿಂಗ್ಸ್ ಜಾಸ್ತಿ ಇದೆ ಅಂತೆಲ್ಲ ಲೆಕ್ಕಾಚಾರ ಮಾಡ್ತಾರೆ. ಈ ಸಮಯದಲ್ಲಿ ಶೋನ ರೇಟಿಂಗ್ಸ್ ಜಾಸ್ತಿ ಇದ್ರೆ ಅಡ್ವರ್ಟೈಸ್ಮೆಂಟ್ ನ ರೇಟ್ ಜಾಸ್ತಿ ಆಗುತ್ತೆ. ಇನ್ನ ಮುಂದಿನ ವರ್ಷ ಸ್ವೀಪ್ಸ್ ವೀಕ್ ಬರೋವರೆಗೂ ಅದೇ ರೇಟ್ ಇರುತ್ತೆ. ಹ್ಯಾಲೋವಿನ್ ಹಬ್ಬದಿಂದಾನೇ ಈ ಸ್ವೀಪ್ಸ್ ವೀಕ್ ಶುರು ಆಗ್ತಿದೆ. ಹಾಗಾಗಿ ಜಾಕ್ ಒಂದು ದೊಡ್ಡ ಪ್ಲಾನ್ ಮಾಡಿ ತುಂಬಾನೇ ರಿಸ್ಕ್ ಇರೋ ಲೈವ್ ಟಿವಿ ಈವೆಂಟ್ ಮಾಡ್ತಾನೆ. ಅದೇ ಲೇಟ್ ನೈಟ್ ವಿತ್ ದ ಡೆವಿಲ್. ಈ ಶೋನ ನೋಡಿದ ಇಡೀ ದೇಶದ ಜನರು ಶಾಕ್ ಆಗಿರ್ತಾರೆ. ಆ ನಡೆದೋಗಿರೋ ಶೋನ ಈಗ ನಾವು ನೋಡ್ತೀವಿ. ಲೈವ್ ಟಿವಿ ಶೋ ಪೂರ್ತಿ ಟೆಲಿಕಾಸ್ಟ್ ಆಗಿರ್ಲಿಲ್ಲ. ಜನ ಶೋನ ಕ್ಲೈಮ್ಯಾಕ್ಸ್ ಬಿಟ್ಟು ಎಲ್ಲ ನೋಡಿರ್ತಾರೆ. ಆ ಕ್ಲೈಮ್ಯಾಕ್ಸ್ ಇರೋ ಮಾಸ್ಟರ್ ಟೇಪ್ ಅಂದ್ರೆ ವಿಡಿಯೋ ಟೇಪ್ ನ ಈಗ್ಲೂ ಸೇಫ್ ಆಗಿ ಇಟ್ಟಿರ್ತಾರೆ. ಜೊತೆಗೆ ಜನ ಟಿವಿಯಲ್ಲಿ ನೋಡದೇ ಇರೋ ಶೋನ ಬಿಹೈಂಡ್ ದ ಸೀನ್ಸ್ ವಿಡಿಯೋಸ್ ಎಲ್ಲವನ್ನ ನಾವು ಈಗ ನೋಡ್ತೀವಿ ಸ್ನೇಹಿತರೆ. ಸೊ ನೈಟ್ ಔಲ್ಸ್ ಶೋ ಶುರು ಆಗುತ್ತೆ. ಈ ಎಪಿಸೋಡ್ ನ ಹೆಸರು ಲೇಟ್ ನೈಟ್ ವಿತ್ ದ ಡೆವಿಲ್. ಜಾಕ್ ಬಂದು ಶೋನ ಅನೌನ್ಸರ್ ಗಸ್ ಜೊತೆ ಸೇರಿ ಕಾಮಿಡಿ ಎಲ್ಲ ಮಾಡಿ ಆದ್ಮೇಲೆ ಎಮೋಷನಲ್ ಆಗು ಮಾತಾಡ್ತಾನೆ. ಹೇಗೆ ಇನ್ನ ಕೆಲವು ಜನ ಜಾಕ್ ನ ನೋಡೋಕೆ ಕಾಯ್ತಾ ಇರ್ತಾರೆ. ಕಷ್ಟದ ದಿನಗಳಲ್ಲೂ ಜನ ಸಪೋರ್ಟ್ ಮಾಡಿದರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದಾನೆ. ರೀಸೆಂಟ್ ಆಗಿ ತಂತ್ರ ಮಂತ್ರಗಳು, ಭವಿಷ್ಯ ಹೇಳೋದು, ಮಾಟ ಮಂತ್ರ ಮಾಡೋದು ಮತ್ತೆ ಎಕ್ಸಾರ್ಸಿಸ್ಟ್ ಗಳ ಬಗ್ಗೆ ಎಲ್ಲ ಜಾಸ್ತಿ ಜನ ಮಾತಾಡ್ತಿದ್ದಾರೆ. ಹಾಗಾಗಿ ಇದೇ ಕಾನ್ಸೆಪ್ಟ್ ನ ಹಿಡ್ಕೊಂಡು ಇವತ್ತಿನ ಶೋನ ಶುರು ಮಾಡ್ತಾ ಇದೀವಿ. ನಮ್ಮ
ಬೇಕಾದಲ್ಲ ಗೆಸ್ಟ್ ಆತ್ಮಗಳನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರ ಜೊತೆ ಆತ್ಮಗಳು ಮಾತಾಡ್ತವೆ. ಕೆಲವರು ಇವರನ್ನ ಪವಾಡ ಪುರುಷ ಅಂತ ಕೂಡ ಕರೀತಾರೆ. ಅವರು ಬೇರೆ ಯಾರು ಅಲ್ಲ, ಕ್ರಿಸ್ಟೋ ಅಂತ ಕರೀತಾನೆ ಜಾಕ್. ಕ್ರಿಸ್ಟೋ ಬರ್ತಾನೆ. ಇವನು ಆತ್ಮವನ್ನ ಒಂದು ಎನರ್ಜಿಯ ರೀತಿ, ಒಂದು ಸಿಗ್ನಲ್ ನ ರೀತಿ ನೋಡ್ತಾನೆ. ಇವನ ತಲೆ ರೇಡಿಯೋ ಇದ್ದಂಗೆ ಆ ಸಿಗ್ನಲ್ ನ ರಿಸೀವ್ ಮಾಡುತ್ತೆ. ಅದಕ್ಕೆ ಆತ್ಮದ ಜೊತೆ ಮಾತಾಡೋಕೆ ಸಾಧ್ಯ ಆಗುತ್ತೆ ಅನ್ನೋದು ಕ್ರಿಸ್ಟೋ ಹೇಳ್ತಿದ್ದಾನೆ. ಅಷ್ಟೇ ಅಲ್ಲ, ಇವತ್ತು ಹ್ಯಾಲೋವಿನ್ ಹಬ್ಬ ಆಗಿರೋದ್ರಿಂದ ಆತ್ಮಗಳ ಜಗತ್ತಿಗೆ ಹೋಗೋ ದ್ವಾರ ಓಪನ್ ಆಗಿರುತ್ತೆ. ರೀಸೆಂಟ್ ಆಗಿ ಸಾವನ್ನಪ್ಪಿರೋರ ಅತೃಪ್ತ ಆತ್ಮಗಳು ತಾವು ಈ ಭೂಮಿ ಮೇಲೆ ಮಾಡದೆ ಉಳಿದಿರೋ ಕೆಲಸವನ್ನ ಮುಗಿಸ್ಕೊಂಡು ಆತ್ಮಗಳ ಜಗತ್ತಿಗೆ ಹೋಗ್ಬೋದು. ಇದೇ ಕಾರಣಕ್ಕೆ ಮುಖ ಕಾಣಿಸಬಾರ್ದು ಅಂತ ಹ್ಯಾಲೋವಿನ್ ಟೈಮ್ ಅಲ್ಲಿ ಜನ ಭಯಾನಕವಾದ ಮಾಸ್ಕ್, ಕಾಸ್ಟ್ಯೂಮ್ ಎಲ್ಲ ಹಾಕೊಂತಾರೆ. ಕೋಪಗೊಂಡಿರೋ, ಸೇಡ್ ತೀರಿಸ್ಕೊಳ್ಳೋಕೆ ಬಂದಿರೋ ಆತ್ಮಗಳಿಂದ ಸುರಕ್ಷಿತವಾಗಿ ಇರೋಕೆ. ಸೊ ಕ್ರಿಸ್ಟೋ ಆತ್ಮಗಳ ಜೊತೆ ಹೇಗೆ ಮಾತಾಡ್ತಾನೆ, ಅವುಗಳನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾನೆ ಅಂತ ಲೈವ್ ಆಗಿ ತೋರಿಸ್ತಾನೆ. ಇವನಿಗೆ ಈ ಜಾಗದಲ್ಲಿ ತುಂಬಾನೇ ಆತ್ಮಗಳಿರೋದು ಫೀಲ್ ಆಗ್ತಾ ಇದೆ. ಒಂದು ಆತ್ಮದ ಹೆಸರು ಕೂಡ ಇವನಿಗೆ ಗೊತ್ತಾಯ್ತು, ಅದೇ ಪೀಟರ್ಸನ್. ಆಡಿಯನ್ಸ್ ಅಲ್ಲಿ ಬ್ಯಾರಿ ಅನ್ನೋ ವ್ಯಕ್ತಿ ಒಬ್ಬ ಎದ್ದು, ಪೀಟರ್ಸನ್ ಅಲ್ಲ, ಪೀಟರ್ ಮ್ಯಾನ್ ನನಗೆ ಗೊತ್ತು, ನನ್ನ ಹೆಂಡತಿಯ ಸರ್ನೇಮ್ ಆಗಿತ್ತು, ಮದುವೆಗೂ ಮುಂಚೆ ಅಂತ ಹೇಳ್ತಾನೆ. ಕ್ರಿಸ್ಟೋ ಅವಳು ಇಲ್ಲಿ ಇದ್ದಾಳೆ ಅಂತ ಇದ್ದಾನೆ. ಇದಕ್ಕೆ ಬ್ಯಾರಿ ಇಲ್ಲೆಲ್ಲಿದ್ದಾಳೆ, 5 ವರ್ಷದ ಹಿಂದೆನೆ ಪಕ್ಕದ ಮನೆಯವನ್ ಜೊತೆ ಅವಳು ಓಡ್ ಹೋದ್ಲು ಅಂದಾಗ ಕ್ರಿಸ್ಟೋಗೆ ಶೇಪ್ ಆಯ್ತು. ಆತ್ಮಗಳ ಜೊತೆ ಕಾಂಟ್ಯಾಕ್ಟ್ ಮಾಡೋಕೆ ಕ್ರಿಸ್ಟೋಗೆ ಕಷ್ಟ ಆಗ್ತಾ ಇದೆ. ಜಾಕ್ ಬ್ಯಾರಿನ ಮಾತಾಡಿಸಿ ಪಕ್ಕದಲ್ಲೇ ಒಬ್ಬ ವ್ಯಕ್ತಿ ಸ್ಕೆಲಿಟನ್ ಕಾಸ್ಟ್ಯೂಮ್ ಹಾಕೊಂಡು ಕೂತಿರೋದನ್ನ ನೋಡ್ತಾನೆ. ಯಾವ ಆತ್ಮಕ್ಕೆ ಹೆದರ್ಕೊಂಡಿದ್ದನೋ ಗೊತ್ತಿಲ್ಲ, ಸ್ವಲ್ಪನೂ ಗ್ಯಾಪ್ ಇಲ್ದಂಗೆ ಕವರ್ ಮಾಡ್ಕೊಂಡು ಕೂತಿದ್ದಾನೆ. ಜಾಕ್ ಮಾತಾಡ್ಸಿದ್ರು ಮಾತಾಡಲ್ಲ. ನಂತರ ಕ್ರಿಸ್ಟೋಗೆ ಮತ್ತೊಬ್ಬ ಆತ್ಮ ಆಗಿರೋ ವ್ಯಕ್ತಿಯ ಹೆಸರು ಕೇಳಿಸ್ತಾ ಇದೆ. ಎಡ್ವರ್ಡ್ ಎಡಿ ಅಂತ ಹೆಸರು ಕೇಳಿಸ್ತಾ ಇದೆ. ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ, ಆದ್ರೆ ಅವನು ನಿಮ್ಮ ಮಗ ಮತ್ತೆ ನಿನ್ನ ತಮ್ಮ ಅಲ್ವಾ ಅಂತ ಒಬ್ರು ತಾಯಿ ಮಗಳ ಹತ್ರ ಹೋಗಿ ಡೈರೆಕ್ಟ್ ಆಗಿ ಕೇಳ್ತಾನೆ ಕ್ರಿಸ್ಟೋ. ಈ ಬಾರಿ ಇವನು ಆಲ್ಮೋಸ್ಟ್ ಕರೆಕ್ಟ್ ಆಗಿದ್ದಾನೆ. ಈ ತಾಯಿಯ ಮಗನ ಹೆಸರು ಎಡ್ಮಂಡ್. ಇವರ ಪಕ್ಕದಲ್ಲೇ ಕೂತಿರೋ ಮಗಳ ತಮ್ಮ. ಅವನು ಆತ್ಮಹತ್ಯೆ ಮಾಡ್ಕೊಂಡು ಸಾವನ್ನಪ್ಪಿರ್ತಾನೆ. ಕಾರಣ ಹೇಳ್ದೆ ಹೋಗಿರ್ತಾನೆ. ಅದಕ್ಕೆ ಎಡ್ಮಂಡ್ ನ ಅಮ್ಮ ಮತ್ತೆ ಅಕ್ಕಂಗೆ ತುಂಬಾನೇ ದುಃಖ ಆಗ್ತಿದೆ. ಎಡ್ಮಂಡ್ ನ ಆತ್ಮ ಇಷ್ಟು ದಿನ ನಿಮಗೆ ಕಷ್ಟ ಕೊಟ್ಟಿದ್ದಕ್ಕೆ ಸಾರಿ ಕೇಳ್ತಿದ್ದಾನೆ. ಅವನು ಈಗ ಶಾಂತವಾಗಿದ್ದಾನೆ ಅಂತ ಎಲ್ಲ ಕರೆಕ್ಟ್ ಆಗಿ ಹೇಳ್ತಿದ್ದಾನೆ ಕ್ರಿಸ್ಟೋ. ಎಡ್ಮಂಡ್ ಚಿಕ್ಕವನಿದ್ದಾಗ ಅವನ ಹತ್ರ ಪಾಪ ಅನ್ನೋ ಹೆಸರಿನ ಟೆಡಿ ಬೇರ್ ಇತ್ತು. ಈ ವಿಷಯ ಅವನ ಅಕ್ಕಂಗೂ ಕೂಡ ಗೊತ್ತಿರ್ಲಿಲ್ಲ, ಕೇವಲ ತಾಯಿಗೆ ಗೊತ್ತಿರುತ್ತೆ. ಈಗ ಕ್ರಿಸ್ಟೋ ಕೂಡ ಅದನ್ನೇ ಹೇಳ್ತಿದ್ದಾನೆ. ಹಾಗಾಗಿ ಜನ ಫುಲ್ ಇಂಪ್ರೆಸ್ ಆಗಿದ್ದಾರೆ. ಆದ್ರೆ ಇಲ್ಲೇ ಯಾರೋ ಮಮ್ಮಿ ತರ ಬ್ಯಾಂಡೇಜ್ ಸುತ್ಕೊಂಡ್ ಬಂದಿರೋ ವ್ಯಕ್ತಿನ ಅವಾಗ್ಲಿಂದ ನೋಡ್ತಾ ಇದ್ದೀನಿ ಸ್ನೇಹಿತರೆ. ವಿಚಿತ್ರವಾಗಿ ಆಡ್ತಾ ಇದ್ದಾನೆ. ಸುಮ್ನೆ ಆಕ್ಟ್ ಮಾಡ್ತಾ ಇರ್ಬೋದು ಅಷ್ಟೇ, ಹ್ಯಾಲೋವಿನ್ ಅಲ್ವಾ. ಆದ್ರೆ ಕ್ರಿಸ್ಟೋ ಹೇಳಿದ್ದನ್ನೆಲ್ಲ ಕೇಳಿ ಶಾಕ್ ಆಗಿ ನಿಂತಿರೋ ಜಾಕ್ ನ ಪಕ್ಕದಲ್ಲಿ ಯಾರೋ ನಿಂತಿರೋ ಹಾಗೆ ಕಪ್ಪು ಆಕೃತಿ ಕಾಣಿಸ್ತಾ ಇದೆ. ಅದು ಮೂವ್ ಆಗ್ತಿರೋದು ಕೂಡ ನಾವು ನೋಡಬಹುದು. ಗಮನ ಇಟ್ಟು ನೋಡಿದ್ರೆ ಕಾಣಿಸುತ್ತೆ ಸ್ನೇಹಿತರೆ, ಇಲ್ಲ ಅಂದ್ರೆ ಇದು ಈಸಿಯಾಗಿ ಮಿಸ್ ಆಗುತ್ತೆ. ಈಗ ಬ್ರೇಕ್ ನ ಸಮಯ, 5 ನಿಮಿಷದಲ್ಲಿ ವಾಪಸ್ ಬರ್ತೀವಿ ಅಂತ ಜಾಕ್ ಹೇಳೋ ಅಷ್ಟ್ರಲ್ಲಿ ಟಿವಿ ಸ್ಕ್ರೀನ್ ಒಂದು ಸಲ ಗ್ಲಿಚ್ ಆಗುತ್ತೆ. ಸಿಗ್ನಲ್ ಸಿಗದೆ ಇದ್ದಾಗ ಆಗುತ್ತಲ್ಲ ಅದೇ ರೀತಿ. ಈ ರೀತಿ ಆಗ್ತಿದ್ದಂಗೆ ಕ್ರಿಸ್ಟೋ ತಲೆ ಹಿಡ್ಕೊಂಡು ಕಿರ್ಚಾಡೋಕೆ ಶುರು ಮಾಡ್ತಾನೆ. ಯಾವ್ದೋ ಸ್ಟ್ರಾಂಗ್ ಆಗಿರೋ ಸಿಗ್ನಲ್ ಸಿಗ್ತಾ ಇದೆ. ತುಂಬಾನೇ ದುಃಖದಲ್ಲಿ ಇರೋ ಆತ್ಮ ನನ್ನನ್ನ ಕಾಂಟ್ಯಾಕ್ಟ್ ಮಾಡೋಕೆ ನೋಡ್ತಾ ಇದೆ ಅಂತ ಕಿರ್ಚಾಡ್ತಿದ್ದಾನೆ. ಆತ್ಮ ಕ್ರಿಸ್ಟೋಗೆ ತನ್ನ ಹೆಸರು ಮಿನಿ ಅಂತ ಹೇಳೋದಷ್ಟೇ ಅಲ್ಲ, ಮದುವೆ ಆಗದೆ ಇದ್ರು ವೆಡ್ಡಿಂಗ್ ರಿಂಗ್ ನ ಹಾಕಿರೋ ವ್ಯಕ್ತಿಯ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಿದೆ. ಆಗ್ಲೇ ಕ್ರಿಸ್ಟೋನ ಕಣ್ಣು ಪೂರ್ತಿ ಬೆಳ್ಳಗಾಗಿದೆ. ಯಾರಿಗೆ ಮಿನಿ ಗೊತ್ತು, ಮದುವೆ ಆಗದೆ ಇದ್ರು ಯಾರು ವೆಡ್ಡಿಂಗ್ ರಿಂಗ್ ಹಾಕಿದಿರಾ ಅಂತ ಜಾಕ್ ಕೂಡ ಎಲ್ಲರಿಗೂ ಕೇಳ್ತಿದ್ದಾನೆ. ಈ ರೀತಿ ಯಾರು ಆಡಿಯನ್ಸ್ ಅಲ್ಲಿ ಇಲ್ಲ. ಇದ್ದಕ್ಕಿದ್ದಂಗೆ ಸಿಗ್ನಲ್ ಜಾಸ್ತಿ ಆಗಿ ಸೆಟ್ ಅಲ್ಲಿ ಇದ್ದ ಲೈಟ್ಸ್ ಎಲ್ಲ ಆಫ್ ಆಗಿ ಆನ್ ಆಗುತ್ತೆ. ಟಿವಿ ಮತ್ತೆ ಗ್ಲಿಚ್ ಆಯ್ತು. ಅಂದ್ರೆ ಮಿನಿಯ ಆತ್ಮ ಹೋಗುತ್ತೆ. ಈ ರೀತಿ ಸ್ಟ್ರಾಂಗ್ ಆಗಿರೋ ಆತ್ಮ ಬಂದಾಗ ಮತ್ತೆ ಹೋದಾಗ ಟಿವಿ ಸಿಗ್ನಲ್ ಅಲ್ಲಿ ವ್ಯತ್ಯಾಸ ಆಗಿ ಗ್ಲಿಚ್ ಆಗ್ತಾ ಇರೋದು. ಈಗ ಬ್ರೇಕ್ ಬರುತ್ತೆ. ಟಿವಿ ಮುಂದೆ ಕೂತಿರೋ ಆಡಿಯನ್ಸ್ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದಾರೆ. ಆದ್ರೆ ನಾವು ಬಿಹೈಂಡ್ ದ ಸೀನ್ಸ್ ಫುಟೇಜಸ್ ನ ನೋಡ್ತೀವಿ. ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇರುತ್ತೆ ಇದು. ಜಾಕ್ ಮತ್ತೆ ಗಸ್ ಇಬ್ರು ಕ್ರಿಸ್ಟೋ ಮೊದಲೇ ಪ್ಲಾನ್ ಮಾಡಿ ಈ ರೀತಿ ಪರ್ಫಾರ್ಮ್ ಮಾಡಿದ್ದು ರಿಯಲ್ ಅಲ್ಲ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಪ್ರೊಡ್ಯೂಸರ್ ಲಿಯೋಗೆ ಗೊತ್ತಾಗಿದೆ ಇದು ನಾಟಕ ಅಲ್ಲ ಅಂತ. ಮೂಗಲಿ ರಕ್ತ ಬೇರೆ ಬರ್ತಿದೆ. ಅದಕ್ಕೆ ವರ್ಸ್ಕೊಳ್ಳಿ ಅಂತ ಲಿಯೋನೆ ಕರ್ಚೀಫ್ ಕೊಡ್ತಾನೆ ಕ್ರಿಸ್ಟೋಗೆ. ಲೈಟ್ ಆಫ್ ಆಗಿ ಆನ್ ಆಗಿದ್ದು ಎಲ್ಲ ಲಿಯೋನೆ ಮಾಡ್ಸಿರೋದು ಅಂತ ಜಾಕ್ ಅನ್ಕೊಂಡಿದ್ರೆ, ಲಿಯೋ ಯಾರಾದ್ರೂ ಲೈಟ್ಸ್ ನ ಚೆಕ್ ಮಾಡ್ರಪ್ಪ ಅಂತ ಇವನೇ ಬೇರೆಯವ್ರಿಗೆ ಕೇಳ್ತಾ ಇದ್ದಾನೆ. ಅಂದ್ರೆ ಅದು ಬೇಕು ಅಂತ ಮಾಡಿರೋದಲ್ಲ, ಕೇವಲ ಆಡಿಯನ್ಸ್ ಅಲ್ಲಿ ಬ್ಯಾರಿ ಅನ್ನೋ ವ್ಯಕ್ತಿ ಕ್ರಿಸ್ಟೋಗೆ ಶೇಪ್ ಮಾಡೋದ್ನಲ್ಲ, ಅವನೊಬ್ಬ ಮಾತ್ರ ಆಕ್ಟರ್ ಆಗಿದ್ದ. ಕಾಮಿಡಿ ಮಾಡೋಕೆ ಅಂತಾನೆ ಕೂರ್ಸಿರ್ತಾರೆ. ಅದು ಬಿಟ್ರೆ ಇನ್ನೆಲ್ಲ ರಿಯಲ್ ಆಗಿ ನಡೆದಿರೋದು. ಲಿಯೋ ಮತ್ತೆ ಜಾಕ್ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಹಿಂದೆ ಕನ್ನಡಿಯಲ್ಲಿ ಯಾರೋ ಬೆಳ್ಳುಗೆ ನಿಂತಿರೋದನ್ನ ನೋಡ್ತೀವಿ. ಜಾಕ್ ಕನ್ನಡಿ ಮುಂದೆಯಿಂದ ಹೋಗ್ತಿದ್ದಂಗೆ ಅವಳು ಮಾಯ ಆದ್ಲು. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಅವಳು ಬೇರೆ ಯಾರು ಅಲ್ಲ, ಕ್ರಿಸ್ಟೋನ ತಲೆ ಫ್ರೈ ಮಾಡಿರೋ ಮಿನಿಯ ಆತ್ಮ.
ಬ್ರೇಕ್ ನ ನಂತರ ಕ್ರಿಸ್ಟೋ ಕುತ್ಕೊಂಡು ಕೆಮ್ತಾ ಇದ್ದಾನೆ, ಯಾಕೋ ಹುಷಾರಿಲ್ದೇ ಇರೋ ಹಾಗೆ ಕಾಣ್ತಿದ್ದಾನೆ. ಈಗ ಜಾಕ್ ಕಾರ್ಮೈಕಲ್ ಅನ್ನೋ ವ್ಯಕ್ತಿಯನ್ನ ಕರೀತಾನೆ. ಇವನು ಮೊದಲು ಮೆಜಿಷಿಯನ್ ಆಗಿದ್ದ, ಈಗ ಸಂದೇಹವಾದಿ ಆಗಿದ್ದಾನೆ. ಅಂದ್ರೆ ಸೂಪರ್ ನ್ಯಾಚುರಲ್ ಪವರ್ಸ್ ಇದೆ ಅಂತ ಹೇಳೋರು ಅಥವಾ ಆತ್ಮ ಪೊಸೆಸ್ ಮಾಡ್ಕೊಂಡಿದೆ, ಕ್ರಿಸ್ಟೋನ ರೀತಿ ಆತ್ಮಗಳನ್ನ ಕಾಂಟ್ಯಾಕ್ಟ್ ಮಾಡೋದು ಎಲ್ಲ ಸುಳ್ಳು ಅನ್ನೋದನ್ನ ಪ್ರೂವ್ ಮಾಡ್ತಿರ್ತಾನೆ. ಯಾರಾದ್ರೂ ಇದೆಲ್ಲ ನಿಜ ಅಂತ ಪ್ರೂವ್ ಮಾಡಿದ್ರೆ ಅವರಿಗೆ $1,00,000 ದುಡ್ಡನ್ನ ಕೊಡ್ತೀನಿ ಅಂತ ಚೆಕ್ ಬರ್ದಿಡ್ಕೊಂಡಿದ್ದಾನೆ. ಇನ್ನು ಯಾರ ಕೈಲೂ ಇವನ ಮುಂದೆ ಪ್ರೂವ್ ಮಾಡೋಕೆ ಆಗಿಲ್ಲ. ಬರ್ತಿದ್ದಂಗೆ ಕಾರ್ಮೈಕಲ್ ಸಿಗಾರಿಂದ ಮ್ಯಾಜಿಕ್ ಟ್ರಿಕ್ ತೋರಿಸಿ ಲೈಟರ್ ಇಲ್ದೇ ಇದ್ರೂ ಸಿಗಾರ್ ಹಚ್ಕೊಂತಾನೆ. ಅಷ್ಟೇ ಅಲ್ಲ, ಇವನು ಗ್ರೂಪ್ ಹಿಪ್ನೋಸಿಸ್ ಕೂಡ ಮಾಡ್ತಾನಂತೆ. ಅಂದ್ರೆ ಒಟ್ಟಿಗೆ ತುಂಬಾನೇ ಜನರನ್ನ ಸಂಮೋಹನಗೊಳಿಸೋದು. ಒಟ್ನಲ್ಲಿ ಕಾರ್ಮೈಕಲ್ ಸೈಂಟಿಫಿಕಲಿ ಪ್ರೂವ್ ಆಗೋವರೆಗೂ ಯಾವುದನ್ನು ಕೂಡ ನಂಬಲ್ಲ. ತುಂಬಾನೇ ಜನ ಡೀಮನ್ಗೆ ಆತ್ಮಕ್ಕೆ ಪೊಸೆಸ್ಡ್ ಆಗಿದ್ದಾರೆ ಅಂತೆಲ್ಲ ಹೇಳ್ತಾರಲ್ಲ, ಅವರನ್ನ ತನ್ನ ಲ್ಯಾಬ್ಗೆ ಕರ್ಕೊಂಡು ಹೋಗಿ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡಿ ಅವರು ಹೇಳ್ತಿರೋದು ಸುಳ್ಳು ಅನ್ನೋದನ್ನ ಪ್ರೂವ್ ಮಾಡಿದ್ದಾನೆ. ಅದರ ಫೋಟೋಸ್ ಕೂಡ ತೋರಿಸ್ತಾರೆ. ಅಷ್ಟೇ ಅಲ್ಲ, ಆಮಿಟಿವಿಲ್ ಹೌಸ್ ಬಗ್ಗೆ ನಿಮ್ಗೆ ಗೊತ್ತಿರಬಹುದು ಸ್ನೇಹಿತರೆ. ಅಮೆರಿಕಾದಲ್ಲಿ ತುಂಬಾನೇ ಫೇಮಸ್ ಆಗಿರೋ ಹಾಂಟೆಡ್ ಹೌಸ್ ಗಳಲ್ಲಿ ಇದು ಕೂಡ ಒಂದು. ಎಡ್ ಮತ್ತೆ ಲೊರೈನ್ ವಾರನ್ ಕೂಡ ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡಿರ್ತಾರೆ. ದ ಕಾಂಜರಿಂಗ್ 2 ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ತಾರೆ. ಈ ಹಾಂಟೆಡ್ ಹೌಸ್ ಗೂ ಹೋಗಿ ಕಾರ್ಮೈಕಲ್ ಯಾವುದೇ ಆತ್ಮ ಇಲ್ಲ ಅಂತ ಪ್ರೂವ್ ಮಾಡಿದ್ದಾನೆ. ಮತ್ತೆ ಒಬ್ಬ ವ್ಯಕ್ತಿ ತನ್ನ ಮೈಂಡ್ ಇಂದಾನೆ ಸ್ಪೂನ್ ನ ಟಚ್ ಮಾಡ್ದಲೆ ಬೆಂಡ್ ಮಾಡಿರ್ತಾನೆ, ಅದು ಕೂಡ ನಾಟಕ ಅಂತ ಪ್ರೂವ್ ಮಾಡಿದ್ದಾನೆ. ಇದೆಲ್ಲ ರಿಯಲ್ ಆಗು ನಡೆದಿದೆ ಸ್ನೇಹಿತರೆ. ಕಾರ್ಮೈಕಲ್ ನ ಕ್ಯಾರೆಕ್ಟರ್ ಜೇಮ್ಸ್ ರ್ಯಾಂಡಿ ಅನ್ನೋ ರಿಯಲ್ ಲೈಫ್ ಮೆಜಿಷಿಯನ್ ಮತ್ತೆ ಸಂದೇಹವಾದಿಯಿಂದ ಇನ್ಸ್ಪೈರ್ ಆಗಿ ಮಾಡಿರೋದು. ಜೇಮ್ಸ್ ರ್ಯಾಂಡಿ ತುಂಬಾನೇ ಜನ ನಮಗೆ ಸೂಪರ್ ನ್ಯಾಚುರಲ್ ಪವರ್ಸ್ ಇದೆ, ಸೈಕಿಕ್ ಪವರ್ಸ್ ಇದೆ ಅಂತೆಲ್ಲ ಹೇಳೋರು ಸುಳ್ಳು ಹೇಳ್ತಾ ಇರೋದು ಅನ್ನೋದನ್ನ ಲೈವ್ ಟಿವಿಯಲ್ಲೂ ಕೂಡ ಪ್ರೂವ್ ಮಾಡಿದ್ದಾರೆ. ಎಡ್ ಮತ್ತೆ ಲೊರೈನ್ ವಾರನ್ ಅವರು ಕೂಡ ಫ್ರಾಡ್, ಯಾವುದೇ ಆತ್ಮ ದೆವ್ವ ಏನೂ ಇಲ್ಲ, ಅವರ ಕಟ್ಟುಕತೆ ಅಂತ ಹೇಳಿರ್ತಾರೆ. ಮತ್ತೆ ಯುರಿ ಗೆಲ್ಲರ್ ಅನ್ನೋ ವ್ಯಕ್ತಿ ನನ್ನ ಮೈಂಡ್ ಇಂದನೇ ವಸ್ತುಗಳನ್ನ ಮೂವ್ ಮಾಡ್ತೀನಿ, ಸ್ಪೂನ್ ನ ಬೆಂಡ್ ಮಾಡ್ತೀನಿ ಅಂತ ಮಾಡಿ ತೋರಿಸಿದರೆ ಕೂಡ. ಆದ್ರೂ ಅದು ಸಾಧ್ಯನೇ ಇಲ್ಲ, ಅದೆಲ್ಲ ಟ್ರಿಕ್ ಅಷ್ಟೇ, ಒಂದು ಪರ್ಫಾರ್ಮೆನ್ಸ್ ಅಷ್ಟೇ ಅಂತ ಜೇಮ್ಸ್ ರ್ಯಾಂಡಿ ಪ್ರೂವ್ ಮಾಡಿ ಬುಕ್ ಕೂಡ ಬರ್ದಿದ್ದಾರೆ. ಈ ಮೂವಿಯಲ್ಲೇ ಟುನೈಟ್ ಶೋ ವಿತ್ ಜಾನಿ ಕಾರ್ಸನ್ ಅಂದ್ರೆ ಜಾಕ್ ಈ ಶೋನ ಬೀಟ್ ಮಾಡಿ ನಂಬರ್ 1 ಆಗ್ಬೇಕು ಅಂತಿದ್ನಲ್ಲ, ರಿಯಲ್ ಆಗಿ ಈ ಜಾನಿ ಕಾರ್ಸನ್ ನ ಶೋಗೆ ಉರಿ ಗೆಲ್ಲರ್ ನ ಕರ್ಸಿ ನಾನೇ ಒಂದು ಸ್ಪೂನ್ ಕೊಡ್ತೀನಿ ಬೆಂಡ್ ಮಾಡು ಅಂತ ಜಾನಿ ಕಾರ್ಸನ್ ಕೇಳಿದಾಗ ಉರಿ ಗೆಲ್ಲರ್ ಕೈಯಲ್ಲಿ ಆಗಿರಲ್ಲ. ಅವತ್ತು ಒಂದು ರೀತಿ ಜಾನಿ ಕಾರ್ಸನ್ ಕೂಡ ಉರಿ ಗೆಲ್ಲರ್ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಲೈವ್ ಟಿವಿಯಲ್ಲಿ ಪ್ರೂವ್ ಮಾಡಿದ್ರು. ಜೇಮ್ಸ್ ರ್ಯಾಂಡಿ ಯಾರಾದ್ರೂ ಆತ್ಮಗಳಿರೋದು ಪ್ರೂವ್ ಮಾಡಿದ್ರೆ ಅಥವಾ ಸೂಪರ್ ನ್ಯಾಚುರಲ್ ಪವರ್ಸ್ ಇರೋದನ್ನ ಪ್ರೂವ್ ಮಾಡಿದ್ರೆ $10,00,000 ಕೊಡ್ತೀನಿ ಅಂತ ಚಾಲೆಂಜ್ ಮಾಡಿದ್ರು. ಈ ಚಾಲೆಂಜ್ ಅಲ್ಲಿ 100 ಜನ ಪಾರ್ಟಿಸಿಪೇಟ್ ಮಾಡಿದ್ರು, ಆದ್ರೆ ಒಬ್ರು ಕೈಯಲ್ಲೂ ಪ್ರೂವ್ ಮಾಡೋಕೆ ಆಗ್ಲಿಲ್ಲ. ಜೇಮ್ಸ್ ರ್ಯಾಂಡಿ ಎಲ್ಲರೂ ಹೇಳ್ತಿರೋದು ಸುಳ್ಳು, ಅವರು ಟ್ರಿಕ್ ಮಾಡ್ತಿರೋದು ಅಂತ ಸಾಬೀತು ಪಡಿಸಿರ್ತಾರೆ. ಸೊ ಈಗ ಕಾರ್ಮೈಕಲ್ ಕ್ರಿಸ್ಟೋ ಕೂಡ ಫೇಕ್, ಒಳ್ಳೆ ಪರ್ಫಾರ್ಮರ್ ಅಂತ ಒಪ್ಕೊಂತೀನಿ, ಆದ್ರೆ ಯಾವ ಆತ್ಮನೂ ನನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ. ಮೊದಲು ಕೂಡ ಯಾರ್ಯಾರ್ದೋ ಹೆಸರು ಹೇಳಿ ಫ್ಲಾಪ್ ಆಗಿದ್ದು ನೋಡ್ಲಿಲ್ವಾ, ಆಮೇಲೆ ಮಿಸ್ ಆಗಿ ಏನೋ ಗೆಸ್ ಮಾಡಿ ಎಡ್ಮಂಡ್ ಅನ್ನೋನ ಆತ್ಮ ಮಾತಾಡ್ತಿದ್ದೆ ಅಂತ ಎಲ್ಲರನ್ನ ಯಾಮಾರಿಸಿದ್ದು ಅಂತ ಹೇಳ್ತಿದ್ದಾನೆ. ಕೋಪಗೊಂಡ ಕ್ರಿಸ್ಟೋ ಇವನ ಮುಖಕ್ಕೆ ನೀರೆರ್ಚಿ ಡೋರ್ ತೆಗೀರಿ ನಾನು ಹೋಗ್ತೀನಿ ಅಂತ ಹೊರಟಾಗ ಜಾಕ್ ಇನ್ನೊಂದು ವಿಷಯ ಕ್ರಿಸ್ಟೋ ಕರೆಕ್ಟ್ ಆಗಿ ಹೇಳಿದ್ದಾನೆ, ಅದೇ ಮಿನಿ ಬಗ್ಗೆ. ಮಿನಿ ಬೇರೆ ಯಾರು ಅಲ್ಲ, ನನ್ನ ಹೆಂಡತಿ ಮ್ಯಾಡಲಿನ್. ಅವಳನ್ನ ನಾನು ಮಿನಿ ಅಂತಾನೆ ಕರಿತಾ ಇದ್ದಿದ್ದು. ಮದುವೆ ಆಗದೆ ಇದ್ರು ವೆಡ್ಡಿಂಗ್ ರಿಂಗ್ ಹಾಕಿರೋನು ನಾನೇ, ಮ್ಯಾಡಲಿನ್ ಇಲ್ಲ ಅಂದ್ರು ಇನ್ನೂ ವೆಡ್ಡಿಂಗ್ ರಿಂಗ್ ಹಾಕೊಂಡಿದ್ದೀನಿ ಅಂತ ತೋರಿಸಿದಾಗ ಜನ ಎಲ್ಲ ಶಾಕ್ ಆಗೋಗ್ತಾರೆ. ಇದೇ ಸಮಯಕ್ಕೆ ಕಾರ್ಮೈಕಲ್ $5,00,000 ನ ಚೆಕ್ ಬರ್ದು ಈಗ್ಲೇ ಮ್ಯಾಡಲಿನ್ ನ ಆತ್ಮ ಕರ್ಸಿದ್ರೆ ಈ ಚೆಕ್ ನ ಕೊಡ್ತೀನಿ ಅಂತಿದ್ದಾನೆ. ಕೊಟ್ರು ಇಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಕ್ರಿಸ್ಟೋ ಇಲ್ಲ, ಕೆಳಗೆ ಬಿದ್ದು ಒದ್ದಾಡ್ತಿದ್ದಾನೆ. ತಿಂದಿರೋ ಊಟ ಜೀರ್ಣ ಆಗಿಲ್ಲ, ಹೊಟ್ಟೆಯಲ್ಲಿ ಕೊಳತೋಗಿದೆ ಅನ್ನೋ ಹಾಗೆ ಕಾರ್ಮೈಕಲ್ ಮೇಲೆ ಮತ್ತೆ ಕ್ಯಾಮ್ರಾ ಮೇಲೆಲ್ಲ ವಾಂತಿ ಮಾಡ್ಕೊಂತಾನೆ. ಇದರಿಂದ ಇಲ್ಲಿಗೆ ಬ್ರೇಕ್ ತಗೊಂಡ್ರು. ಬಿಹೈಂಡ್ ದ ಸೀನ್ಸ್ ವಿಡಿಯೋ ಅಲ್ಲಿ ನೋಡ್ತೀವಿ, ಕ್ರಿಸ್ಟೋ ಏನೋ ಸರಿ ಇಲ್ಲ ಅಂತ ಕಿರ್ಚಾಡ್ತಿದ್ದಾನೆ. ಕುತ್ತಿಗೆ ಹತ್ರ ಊದ್ಕೊಂಡಿರೋ ನರ ಏನೋ ಮೂವ್ ಆಗ್ತಿರೋ ಹಾಗೆಲ್ಲ ಕಾಣ್ತಾ ಇದೆ. ಪ್ರೊಡ್ಯೂಸರ್ ಲಿಯೋ ಬಂದು ಬ್ರೇಕ್ ಇಂದ ವಾಪಸ್ ಬರೋ ಅಷ್ಟರಲ್ಲಿ ಎಲ್ಲಾ ಕ್ಲೀನ್ ಮಾಡಿಸ್ತಾ ಇದ್ರೆ ಮೆಡಿಕಲ್ ಟೀಮ್ ಅವರು ಕ್ರಿಸ್ಟೋನ ಟ್ರೀಟ್ಮೆಂಟ್ ಗೆ ಕರ್ಕೊಂಡು ಹೋಗ್ತಾರೆ. ಕಾರ್ಮೈಕಲ್ ಕ್ರಿಸ್ಟೋ ಮತ್ತೆ ಜಾಕ್ ಇಬ್ರು ಸೇರ್ಕೊಂಡು ತನ್ನ ಹೆಂಡತಿ ಹೆಸರು ಮಿನಿ ಅಂತ ಮೊದ್ಲೇ ಹೇಳ್ಕೊಟ್ಟು TRP ಗೋಸ್ಕರ ಇದೆಲ್ಲ ಮಾಡ್ತಿರೋದು ಅಷ್ಟೇ ಅಂತ ಅನ್ಕೊಂಡಿದ್ದಾನೆ. ಆದ್ರೆ ಜಾಕ್ ನಿಜವಾಗ್ಲೂ ಟೆನ್ಷನ್ ಮಾಡ್ಕೊಂಡಿದ್ದಾನೆ. ಬ್ರೇಕ್ ಆದ್ಮೇಲೆ ಮತ್ತೆ ಇಬ್ರು ಗೆಸ್ಟ್ ಗಳನ್ನ ಕರೆಯೋಕ್ಕೂ ಮುಂಚೆ ಅವರು ಯಾರು ಅನ್ನೋದ್ರ ಬಗ್ಗೆ ಮೊದಲು ಹೇಳ್ತಾನೆ ಜಾಕ್. ಸೈಕಾಲಜಿಸ್ಟ್ ಮತ್ತೆ ಆಥರ್ ಆಗಿರೋ ಜೂನ್ ಕಾನ್ವರ್ಸೇಷನ್ಸ್ ವಿತ್ ದ ಡೆವಿಲ್ ಅನ್ನೋ ಬುಕ್ ಬರ್ದಿದ್ದಾಳೆ. ಈ ಬುಕ್ ನ ಪ್ರಮೋಷನ್ ಮಾಡ್ತಿದ್ದಾನೆ ಜಾಕ್. ಯಾಕೆ ಅಂದ್ರೆ ಜಾಕ್ ಮತ್ತೆ ಜೂನ್ ಒಬ್ರಿಗೊಬ್ರನ್ನ ಇಷ್ಟಪಡ್ತಾ ಇದ್ದಾರೆ. ಈ ಬುಕ್ ಕಾಲ್ಪನಿಕ ಕತೆ ಅಲ್ಲ, ಜೂನ್ ನ ರಿಸರ್ಚ್ ಸೆಂಟರ್ ಅಲ್ಲಿ 13 ವರ್ಷದ ಹುಡುಗಿ ಲಿಲಿ ಜೊತೆ ನಡೆದಿರೋ ಕಾನ್ವರ್ಸೇಷನ್ಸ್ ನೇ ಬುಕ್ ಅಲ್ಲಿ ಬರ್ದಿರೋದು. ಜೂನ್ ಡಾಕ್ಯುಮೆಂಟ್ ಮಾಡಿರೋ ಒಂದು ವಿಡಿಯೋನ ಕೂಡ ಪ್ಲೇ ಮಾಡ್ತಾರೆ. ಡೀಮನ್ ಅಬ್ರಾಕ್ಸಸ್ ನ ಪೂಜಿಸೋ ಒಂದು ಕಲ್ಟ್ ಅವರು ಚರ್ಚ್ ನ ಶುರು ಮಾಡಿದರೆ. ಡೀಮನ್ ನ ಚರ್ಚ್ ಕಲ್ಟ್ ನ ಲೀಡರ್ ಮತ್ತೆ ಚರ್ಚ್ ನ ಸ್ಥಾಪಕನ ಹೆಸರು ಡಿಯಾಬೋ ಅಂತ. ಒಂದಿನ FBI ಅವರಿಗೆ ಡಿಯಾಬೋ ಮತ್ತೆ ಅವನ ಕಲ್ಟ್ ಅವರು ತುಂಬಾನೇ ಜನರನ್ನ ಕಿಡ್ನಾಪ್ ಮಾಡಿರೋದು ಮತ್ತೆ ವೆಪನ್ಸ್ ನ ಇಟ್ಕೊಂಡಿರೋದು ಗೊತ್ತಾಗಿರುತ್ತೆ. ಅಷ್ಟೇ ಅಲ್ಲ, ಡೀಮನ್ ಗೋಸ್ಕರ ಮಕ್ಕಳನ್ನ ಬಲಿ ಕೊಡ್ತಿದ್ದಾರೆ ಅನ್ನೋ ಮಾತು ಕೂಡ ಇರುತ್ತೆ. ಹಾಗಾಗಿ 1974ರಲ್ಲಿ FBI ಮತ್ತೆ ಪೊಲೀಸ್ ಅವರು ಚರ್ಚ್ ಮೇಲೆ ದಾಳಿ ಮಾಡಿ ಎಲ್ಲರನ್ನ ಅರೆಸ್ಟ್ ಮಾಡೋಕೆ ನೋಡ್ತಾರೆ. ಅರೆಸ್ಟ್ ಮಾಡೋಕ್ಕೂ ಮುಂಚೆನೆ ಇಡೀ ಚರ್ಚ್ಗೆ ಬೆಂಕಿ ಹಚ್ಚಿ ಕಲ್ಟ್ ನ ಮೆಂಬರ್ಸ್ ಎಲ್ಲರೂ ಕೂಡ ತಮ್ಮ ದೇಹಕ್ಕೆ ಬೆಂಕಿ
ಹಚ್ಕೊಂಡು ಒಟ್ಟಿಗೆ ಸಾವನ್ನಪ್ಪಿರ್ತಾರೆ. ಆದ್ರೆ ಪವಾಡ ಅನ್ನೋ ಹಾಗೆ 10 ವರ್ಷದ ಹುಡುಗಿ ಒಬ್ಳು ಬಚಾವಾಗ್ತಾಳೆ. ತಕ್ಷಣ ಹುಡುಗಿಯನ್ನ ಕಾಪಾಡ್ತಾರೆ. ಈ ಹುಡುಗಿ ಬೇರೆ ಯಾರು ಅಲ್ಲ, ಲಿಲಿ. ಆಮೇಲೆ ಅವಳನ್ನ ಕೇರ್ ಫೆಸಿಲಿಟಿಗೆ ಕರ್ಕೊಂಡು ಹೋಗಿರ್ತಾರೆ. ಲಿಲಿಗೆ ಕಳ್ಟವರ ಜೊತೆ ಇದ್ದಾಗ ಏನೆಲ್ಲ ಆಗಿತ್ತು ಅಂತ ಸರಿಯಾಗಿ ನೆನ್ಪಿರಲ್ಲ. ಅವಾಗವಾಗ ವಿಚಿತ್ರವಾಗಿ ಆಡ್ತಿರ್ತಾಳೆ, ವೈಲೆಂಟ್ ಆಗ್ತಿರ್ತಾಳೆ. ಒಂದು ಸಲ ಅಂತೂ ಬಿಲ್ಡಿಂಗ್ ಮೇಲಿಂದ ಹಾರೋಕೆ ಹೋಗಿರ್ತಾಳೆ. ಆಮೇಲೆ ಜೂನ್ ಲಿಲಿನ ತನ್ನ ರಿಸರ್ಚ್ ಸೆಂಟರ್ಗೆ ಕರ್ಕೊಂಡು ಹೋದಾಗ ಜೂನ್ಗೆ ಡೌಟ್ ಬರೋದೇನಂದ್ರೆ, ಬೆಂಕಿ ಹತ್ಕೊಂಡಾಗ ಲಿಲಿ ಮಿಸ್ ಆಗಿ ಬದುಕೋದ್ಲ, ಇಲ್ಲ ಇದು ಕೂಡ ಡಿಯಾಬೋನ ಒಂದು ಪ್ಲಾನ್ ಅಂತ. ಮೋಸ್ಟ್ಲಿ ಪ್ಲಾನೇ ಆಗಿರ್ಬೋದು ಅನ್ನೋದು ಮೊದಲ ಭೇಟಿಯಲ್ಲೇ ಜೂನ್ಗೆ ಗೊತ್ತಾಗಿರುತ್ತೆ. ಭಯಾನಕವಾಗಿ ಕಿರ್ಚಾಡೋದು, ಕೂಗಾಡೋದು ಎಲ್ಲ ಮಾಡ್ತಿರೋ ಆಡಿಯೋನ ಕೂಡ ಪ್ಲೇ ಮಾಡ್ತಾರೆ. ಸೊ ಇಷ್ಟನ್ನ ನೋಡಿ ಕೇಳಿ ಆದ್ಮೇಲೆ ಜಾಕ್ ಜೂನ್ ಮತ್ತೆ ಲಿಲಿನ ಕರೀತಾನೆ. ಲಿಲಿ ಬಂದಾಗ್ಲಿಂದನೂ ಕ್ಯಾಮ್ರಾನೇ ನೋಡ್ತಿದ್ದಾಳೆ. ಕ್ಯಾಮ್ರಾ ನೋಡ್ಬೇಕು ಅಂತ ಏನು ಇಲ್ಲ, ನನ್ನನ್ನ ನೋಡಿ ಮಾತಾಡ್ಬೋದು ಅಂತ ಜಾಕ್ ಹೇಳಿದ್ರು. ಮತ್ತೆ ಮತ್ತೆ ಕ್ಯಾಮ್ರಾನೇ ನೋಡ್ತಿದ್ದಾಳೆ. ಲಿಲಿಗೆ ಜಾಕ್ ನ ಬಗ್ಗೆ ಜೂನ್ ಇಂದ ಗೊತ್ತಾಗಿದೆ. ಜೂನ್ಗೆ ನೀವಂದ್ರೆ ತುಂಬಾನೇ ಇಷ್ಟ, ನೀವು ಹ್ಯಾಂಡ್ಸಮ್ ಆಗಿದ್ದೀರಾ ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ. ನಿಮ್ ಹೆಂಡತಿ ಸಾವನ್ನಪ್ಪಿದ್ದಾರೆ ಅಲ್ವಾ, ಮೊದ್ಲು ಬೇಜಾರಾಗುತ್ತೆ, ಆಮೇಲೆ ಅಭ್ಯಾಸ ಆಗುತ್ತೆ, ಡೋಂಟ್ ವರಿ ಅಂತ ದೊಡ್ಡ ಮಾತೆಲ್ಲ ಆಡ್ತಿದ್ದಾಳೆ ಲಿಲಿ. ಇವರ ಜೊತೆ ಮಾತಾಡೋಕ್ಕೂ ಮುಂಚೆ ಮತ್ತೊಂದು ಬ್ರೇಕ್ ತಗೊಂತಾರೆ. ಬ್ರೇಕ್ ಟೈಮ್ ಅಲ್ಲಿ ಜೂನ್ ಜಾಕ್ ನ ಬ್ಯಾಕ್ ಸ್ಟೇಜ್ ಗೆ ಕರ್ಕೊಂಡ್ ಬಂದು, ಲಿಲಿ ಇಲ್ಲಿರೋದು ಸೇಫ್ ಅಲ್ಲ, ಅವಳು ಡೀಮನ್ ಗೆ ಪೊಸೆಸ್ಡ್ ಆಗಿದ್ದಾಳೆ, ನಾವು ಕಂಟ್ರೋಲ್ ಮಾಡೋಕ್ ಆಗದೆ ಇರೋದೇನಾದ್ರೂ ಆದ್ರೆ ಕಷ್ಟ. ಅಷ್ಟೇ ಅಲ್ಲ, ನೆನ್ನೆ ನಿನ್ನ ಬಗ್ಗೆ ಕೂಡ ಮಾತಾಡ್ತಿದ್ಲು, ಅವಳು ನಿನ್ನ ಮೊದ್ಲೇ ಭೇಟಿ ಆಗಿರೋ ಹಾಗೆಲ್ಲ ಮಾತಾಡ್ತಿದ್ಲು, ಇಲ್ಲಿಗೆ ಬಂದಾಗ್ಲಿಂದನೂ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ಅಂದ್ರು. ಜಾಕ್ ಕೇಳಲ್ಲ, ವಿಚಿತ್ರವಾಗಿ ಆಡಿದ್ರೇನೆ ರೇಟಿಂಗ್ಸ್ ಜಾಸ್ತಿ ಆಗೋದು, ನಿನ್ ಬುಕ್ ಸೇಲ್ ಆಗೋಕೆ ಪ್ರಮೋಷನ್ ಆಗೋದು ಅಂತಿದ್ದಾನೆ. ಹಿಂದೆನೆ ಪ್ರೊಡ್ಯೂಸರ್ ಲಿಯೋ ಶಾಕಿಂಗ್ ವಿಷಯ ರಿವೀಲ್ ಮಾಡ್ತಾನೆ, ಅದೇ ಕ್ರಿಸ್ಟು ಸಾವನ್ನಪ್ಪಿದ್ದಾನೆ. ಆದಷ್ಟು ಈ ಸುದ್ದಿ ಹರಡದೇ ಇರೋ ಹಾಗೆ ನೋಡ್ಕೊಳ್ಳೋಕೆ ಡಿಸೈಡ್ ಮಾಡ್ತಾರೆ. ಬ್ರೇಕ್ ಇಂದ ವಾಪಸ್ ಬಂದ್ಮೇಲೆ ಜೂನ್ ಕೇವಲ ಸೈಕಾಲಜಿಸ್ಟ್ ಅಲ್ಲ, ಪ್ಯಾರಾಸೈಕಾಲಜಿಸ್ಟ್ ಆಗಿದ್ದಾಳೆ. ಇದರ ಅರ್ಥ ಏನು ಅಂತ ಜಾಕ್ ಕೇಳಿದಾಗ, ಯಾವ್ದಕ್ಕೆ ಸೈನ್ಸ್ ಅಲ್ಲಿ ಉತ್ತರ ಇಲ್ವೋ, ಸೈನ್ಸ್ ನಂಬೋದಿಲ್ವೋ ಅದನ್ನ ಕೂಡ ನಾವು ಪರಿಗಣಿಸ್ತೀವಿ, ಸ್ಟಡಿ ಮಾಡ್ತೀವಿ ಅಂತ ಹೇಳ್ತಾಳೆ. ಎಕ್ಸಾಂಪಲ್ ಗೆ ಹೇಳ್ಬೇಕು ಅಂದ್ರೆ ಡಿಮಾನಿಕ್ ಪೊಸೆಷನ್. ಕಾರ್ಮೈಕಲ್ ತರ ಎಲ್ಲವನ್ನ ಸೈಂಟಿಫಿಕಲಿ ಪ್ರೂವ್ ಮಾಡೋದ್ರ ಬದಲು ನಿಜವಾಗ್ಲೂ ಡಿಮಾನಿಕ್ ಪೊಸೆಷನ್ ಇದ್ರೆ ಹೇಗಿರುತ್ತೆ ಅಂತ ಸ್ಟಡಿ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ. ಕಾರ್ಮೈಕಲ್ ಮಧ್ಯದಲ್ಲಿ ಪದೇ ಪದೇ ಮಾತಾಡಿ, ಇದೆಲ್ಲ ಕಟ್ಟು ಕತೆ, ಡೀಮನ್ನು ಇಲ್ಲ, ಎಂತದೂ ಇಲ್ಲ, ಡೀಮನ್ ಅಬ್ರಾಕ್ಸಸ್ ನ ಹೆಸರಿನ ಮೂಲನೇ ಮಜಿಷಿಯನ್ಸ್ ಹೇಳೋ ಪದ ಅಂತ ಹೇಳ್ಬೇಕಾದ್ರೆ, ಹೌದು ಆಬ್ರಕಡಾಬ್ರಾ ಅಂತ ಹೇಳ್ತಾಳೆ ಲಿಲಿ. ಅಂದ್ರೆ ಡೀಮನ್ ಅಬ್ರಾಕ್ಸಸ್ ನ ಹೆಸರು ಆಬ್ರಕಡಾಬ್ರಾ ಇಂದ ಬಂದಿರೋದು. ಹಾಗಾದ್ರೆ ಡೀಮನ್ ಅಬ್ರಾಕ್ಸಸ್ ಲಿಲಿನ ಪೊಸೆಸ್ ಮಾಡ್ಕೊಂಡಿರೋದ ಅಂತ ಜಾಕ್ ಕೇಳಿದಾಗ, ಜೂನ್ ಇಲ್ಲ, ನನ್ನ ಪ್ರಕಾರ ಅಬ್ರಾಕ್ಸಸ್ ನ ಸೇವೆ ಮಾಡೋ ಯಾವ್ದೋ ಸಣ್ಣ ಪುಟ್ಟ ಡೀಮನ್ ಲಿಲಿನ ಅವಾಗವಾಗ ಕಂಟ್ರೋಲ್ ಮಾಡ್ತಾ ಇದೆ ಅಂತ ಹೇಳ್ತಾಳೆ. ಈ ಡೀಮನ್ ಗೆ ಲಿಲಿ ಮಿಸ್ಟರ್ ರಿಗಲ್ಸ್ ಅಂತ ಹೆಸರಿಟ್ಟಿದ್ದಾಳೆ. ರಿಗಲ್ ಅಂದ್ರೆ ಹಾವು ಅಥವಾ ಎರೆಹುಳು ತರ ಬಾಡಿನ ಮೂವ್ ಮಾಡ್ಕೊಂಡು ಹೋಗೋದು. ಸೇಮ್ ಅದೇ ರೀತಿ ಮಿಸ್ಟರ್ ರಿಗಲ್ಸ್ ನನ್ನ ಮೈಂಡ್ ಗೆ ಬರೋದು ಹೋಗೋದು ಮಾಡ್ತಾನೆ ಅಂತ ಹೇಳ್ತಿದ್ದಾಳೆ. ಡೀಮನ್ ಅಬ್ರಾಕ್ಸಸ್ ನ ಪೂಜಿಸೋ ಕಲ್ಟವರ ಹತ್ರ ಇದ್ದ ಕೆಲವು ವಸ್ತುಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾಳೆ ಜೂನ್. ಇದರಲ್ಲಿ ಒಂದು ಡಿಯಾಬೋ ಡೀಮನ್ ಗೋಸ್ಕರ ಬಲಿ ಕೊಡೋಕೆ ಬಳಸ್ತಿದ್ದ ಒಂದು ಡ್ಯಾಗರ್ ಕೂಡ ಇದೆ. ಇದೇ ಡ್ಯಾಗರ್ ನ ಇಟ್ಕೊಂಡು ತಮಾಷೆ ಮಾಡ್ತಿದ್ದಾನೆ ಕಾರ್ಮೈಕಲ್. ಇದೇ ಸಮಯಕ್ಕೆ ಗಸ್ ಹತ್ರ ಒಂದು ಎಲೆಕ್ಟ್ರಾನಿಕ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇತ್ತು. ಇದರಿಂದ ಶಬ್ದ ಬರೋಕೆ ಶುರು ಆಗುತ್ತೆ. ಗಸ್ ಕೈಲಿ ಇದನ್ನ ನಿಲ್ಸೋಕೆ ಆಗ್ತಿಲ್ಲ. ಇದ್ದಕ್ಕಿದ್ದಂಗೆ ಈ ಶಬ್ದ ಎಲ್ಲಾ ಸ್ಪೀಕರ್ ಗಳಲ್ಲೂ ಬರೋಕೆ ಶುರು ಆಯ್ತು. ಎಲ್ಲರೂ ಕಿವಿ ಮುಚ್ಕೊಂಡ್ರು, ತಡ್ಕೊಳಕ್ ಆಗ್ತಿಲ್ಲ, ಅಷ್ಟು ಜೋರಾಗಿದೆ ಈ ಶಬ್ದ. ಜೊತೆಗೆ ಟಿವಿ ಗ್ಲಿಚ್ ಆಗ್ತಾ ಇದೆ. ಹಿಂದೆನೆ ಜಾಕ್ ಮುಂದೆ ಟೇಬಲ್ ಮೇಲಿದ್ದ ಗ್ಲಾಸ್ ಗಳೆಲ್ಲ ಹೊಡೆದೋಗುತ್ತೆ. ಹೊಡೆದೋಗ್ಬೇಕಾದ್ರೆ ಇಲ್ಲೇ ಇರೋ ಸಣ್ಣ ಕನ್ನಡಿಯ ರಿಫ್ಲೆಕ್ಷನ್ ಅಲ್ಲಿ ಜಾಕ್ ನ ಹೆಂಡತಿ ಮ್ಯಾಡಲಿನ್ ನ ಆತ್ಮವನ್ನ ಕೂಡ ನಾವು ನೋಡಬಹುದು. ಕಾರ್ಮೈಕಲ್ ಹೋಗಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಗೆ ಕನೆಕ್ಟ್ ಆಗಿದ್ದ ವೈರ್ ನ ಕಿತ್ ಹಾಕ್ತಾನೆ. ಈಗ ಎಲ್ಲ ಸರಿ ಹೋಯ್ತು. ಸೌಂಡ್ ಕಡೆಯಿಂದ ಗ್ಲಾಸ್ ಎಲ್ಲ ಹೊಡೆದೋಗಿದ್ದು ಅನ್ನೋ ಹಾಗೆ ಕಾರ್ಮೈಕಲ್ ಮಾತಾಡ್ಬೇಕಾದ್ರೆ, ಲಿಲಿ ಎಂತದೂ ಇಲ್ಲ, ಮಿಸ್ಟರ್ ರಿಗಲ್ಸ್ ಇಲ್ಲಿಗೆ ಬಂದಿದ್ದ, ಅವನೇ ಇದೆಲ್ಲ ಮಾಡಿದ್ದು ಅಂತಿದ್ದಾಳೆ. ಹಾಗಾದ್ರೆ ಮತ್ತೆ ಮಿಸ್ಟರ್ ರಿಗಲ್ಸ್ ನ ಈ ಶೋ ಅಲ್ಲಿ ನಾವು ಇನ್ವೈಟ್ ಮಾಡ್ಬೋದಾ ಅಂತ ಜಾಕ್ ಕೇಳ್ತಿದ್ದಂಗೆ ಜೂನ್ ಆಗಲ್ಲ ಅಂತ ಹೇಳಿದ್ಲು. ಇಲ್ಲಿ ತುಂಬಾನೇ ಜನ ಇದ್ದಾರೆ, ಲಿಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಹೇಳೋಕಾಗಲ್ಲ. ಈ ಜಾಗ ಡೀಮನ್ ನ ಕರ್ಸೋಕೆ ಸೇಫ್ ಅಲ್ಲ ಅಂದ್ರು ಜಾಕ್ ಕೇಳ್ತಿಲ್ಲ. ಲಿಲಿ ಕೂಡ ಇನ್ವೈಟ್ ಮಾಡೋಣ ಅಂತ ಹೇಳ್ತಿದ್ದಾಳೆ. ಜನ ಇದೆಲ್ಲ ರಿಯಲ್ ಅಲ್ವಾ ಅಂತ ನೋಡೋದಕ್ಕೆ ನಾವೆಲ್ಲ ಏನಾಗುತ್ತೆ ಅಂತ ನೋಡ್ಬೇಕು ಅಂತಿದ್ದಾರೆ. ಕಾರ್ಮೈಕಲ್ ಚೆಕ್ ಇಡ್ಕೊಂಡು ಕಾಯ್ತಾ ಇದ್ದಾನೆ. ಒಪ್ಕೊಳ್ಳಿಲ್ಲ ಅಂದ್ರೆ ಎಲ್ಲಿ ನನ್ನನ್ನ ಕೂಡ ಫ್ರಾಡ್ ಅನ್ಕೊಂತಾರೋ ಅಂತ ಜೂನ್ ಒಪ್ಕೊಳ್ಳೇಬೇಕಾಯ್ತು. ಬ್ರೇಕ್ ನ ನಂತರ ಡೀಮನ್ ನ ಕರೆಯೋಕೆ ಡಿಸೈಡ್ ಮಾಡ್ತಾರೆ. ಬ್ರೇಕ್ ಅಲ್ಲಿ ಜಾಕ್ ಮೇಲೆ ಜೂನ್ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾಳೆ. ಗಸ್ ಜಾಕ್ ಹತ್ರ ಬಂದು, ನಿನಗೆ ಗೊತ್ತಾಗದೆ ಇರೋ ವಿಷಯಕ್ಕೆ ಮೂಗು ಕೈಕಾಲು ಎಲ್ಲ ತೂರಿಸಬಾರ್ದು, ಯಾಕಾಗ್ಬೇಕು, ಏನಾದ್ರೂ ಆದ್ರೆ ಯಾರ್ ಜವಾಬ್ದಾರಿ ಅಂತ ಕೇಳಿದಾಗ, ಏನು ಆಗಲ್ಲ, ಏನಾದ್ರೂ ಆದ್ರೆ ಇಲ್ಲಿಂದ ಓಡ್ ಹೋಗು, ನನ್ ಶೋನ ಕಾಪಾಡ್ಕೊಳ್ಳೋದು ನನಗೆ ಮುಖ್ಯ ಅಂತ ಹೇಳ್ತಾ ಇದ್ದಾನೆ ಜಾಕ್. ಕ್ರಿಸ್ಟು ಸಾವನ್ನಪ್ಪಿರೋದು ನಮ್ಗೆ ಗೊತ್ತಾಗಿದೆ. ತುಂಬಾನೇ ಜನ ಈ ಶೋನ ಇಲ್ಲಿಗೆ ಬಿಟ್ಟು ಎಸ್ಕೇಪ್ ಆಗೋಕ್ಕೂ ರೆಡಿ ಆಗಿದ್ದಾರೆ. ಹೀಗೆ ಕಂಟಿನ್ಯೂ ಮಾಡಿ ದೊಡ್ಡ ಅನಾಹುತಕ್ಕೆ ದಾರಿ ಮಾಡ್ಕೊಡ್ಬೇಡ, ನಿನಗೆ ಕೈ ಮುಗ್ದು ಬೇಡ್ಕೊಂತೀನಿ ಅಂತ ಗಸ್ ಏನೇ ಹೇಳೋಕೆ ನೋಡಿದ್ರು ಜಾಕ್ ಕೇಳಲ್ಲ. ಬ್ರೇಕ್ ಮುಗಿತು, ವಾಪಸ್ ಸ್ಟೇಜ್ ಮೇಲೆ ಬರ್ತಾನೆ.
ಜೂನ್ ಮತ್ತೆ ಲಿಲಿ ಇಬ್ರು ಸಪರೇಟ್ ಆಗಿ ಚೇರ್ ಹಾಕೊಂಡು ಕೂತಿದ್ದಾರೆ. ಜೂನ್ ಆಡಿಯನ್ಸ್ಗೆ ಹೇಳ್ತಾಳೆ, ಡಿಮನ್ ಡೈರೆಕ್ಟ್ ಆಗಿ ನಮ್ಮ ಜಗತ್ತಿಗೆ ಬರೋದಿಲ್ಲ, ಕೇವಲ ಸಣ್ಣ ಪುಟ್ಟ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಮಾಡಬಹುದು, ಟಿವಿ ಗ್ಲಿಚ್ ಆಗೋ ತರ. ಆದ್ರೆ ಲಿಲಿಯ ಮುಖಾಂತರ ಡಿಮನ್ ನಾವು ಇನ್ವೈಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಲಿಲಿಗೆ ರಿಲ್ಯಾಕ್ಸ್ ಆಗೋಕೆ ಹೇಳ್ತಾಳೆ. ನಂತರ ಡಿಮನ್ಗೆ ಪದೇ ಪದೇ ಕರೀತಾಳೆ. ಕೊನೆಗೂ ಲಿಲಿನ ಡಿಮನ್ ಪೊಸೆಸ್ ಮಾಡ್ಕೊಂತಿದ್ದಂಗೆ ಲಿಲಿಯ ಮುಖ ಭಯಾನಕವಾಗಿ ಕಾಣಿಸ್ಕೊಂತಿರೋದು ಅಷ್ಟೇ ಅಲ್ಲ, ವಾಯ್ಸ್ ಕೂಡ ಡಿಮಾನಿಕ್ ಆಗಿದೆ. ನೀನು ಲಿಲಿನ ಪೊಸೆಸ್ ಮಾಡ್ಕೊಂತಿರೋ ಉದ್ದೇಶ ಏನು, ಯಾಕೆ ಬಂದಿದ್ಯಾ ಅಂತ ಕೇಳ್ತಿದ್ದಂಗೆ ಡಿಮನ್ಗೆ ನೆನಪಾಗಿದ್ದು ಜಾಕ್ ಇಲ್ಲೇ ಇದೆಯಾ ಅಲ್ವಾ, ನಾವು ಮೊದ್ಲು ಕೂಡ ಭೇಟಿ ಆಗಿದ್ದೀವಿ ಅಂದಾಗ ಇಲ್ವಲ್ಲ ಅಂತಾನೆ ಜಾಕ್. ಯಾಕಪ್ಪ ಅಷ್ಟು ಬೇಗ ಮರ್ತೋದ, ದೊಡ್ಡ ಮರಗಳಿರೋ ಕಾಡಲ್ಲಿ ಭೇಟಿ ಆಗಿದ್ವಲ್ಲ ಅಂದಾಗ ನಮಗೆ ಗೊತ್ತಾಯ್ತು ಆ ಕಾಡು ಕ್ಯಾಲಿಫೋರ್ನಿಯಾದ ರೆಡ್ವುಡ್ಸ್ ಆಗಿದೆ, ಅಲ್ಲೇ ಗ್ರೂ ಕಲ್ಟ್ ಅವರು ಇರೋದು. ಜಾಕ್ ಕೂಡ ಅಲ್ಲಿಗೆ ಹೋಗಿದ್ದ, ತುಂಬಾನೇ ವರ್ಷಗಳ ಹಿಂದೆ ನಾವು ಮೊದ್ಲೇ ನೋಡಿದ್ದೀವಿ. ಅಷ್ಟೇ ಅಲ್ಲ, ಜಾಕ್ನ ಹೆಂಡತಿಯ ಸಾವು ತುಂಬಾನೇ ಕೆಡದಾಗಿತ್ತು. ಈಗ ಜಾಕ್ ಯಾರ ಜೊತೆ ಬೇಕಾದ್ರೂ ಸಂಬಂಧ ಬೆಳೆಸಬಹುದು. ಜೂನ್ ನಿನ್ ಜೊತೆ ಸಂಬಂಧ ಬೆಳೆಸಿದನಲ್ಲ ಅದೇ ರೀತಿ ಅಂತ ಲಿಲಿ ಜಾಕ್ ಅಂಡ್ ಜಿಲ್ ವೆಂಟ್ ಅಪ್ ದ ಹಿಲ್ ನರ್ಸರಿ ರೈಮ್ ಇಲ್ವಾ, ಅದನ್ನೇ ಚೇಂಜ್ ಮಾಡಿ ಜಾಕ್ ಅಂಡ್ ಜೂನ್ ಬೆಟ್ಟದ ಮೇಲೆ ಹೋಗಿ ಕೆಲಸ ಮಾಡಿದ್ರು ಅಂತ ಕೆಡದಾಗಿ ಏನೇನೋ ಹೇಳೋಕೆ ಶುರು ಮಾಡಿದ್ರಿಂದ ಜೂನ್ಗೆ ಜುಲೈ ಆಗಸ್ಟ್ ಎಲ್ಲ ನೆನಪಾಗುತ್ತೆ. ಗಾಬರಿಯಾಗಿ ಜೊತೆಗೆ ಕೋಪದಲ್ಲಿ ಇವಳ ಕೆನ್ನೆಗೆ ಹೊಡಿತಾಳೆ ಜೂನ್. ಲಿಲಿ ನಾರ್ಮಲ್ ವಾಯ್ಸ್ ಅಲ್ಲಿ ನನ್ಗೆ ಯಾಕೆ ಹೊಡೆದ್ರಿ, ನಾನು ಡಿಮನ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತಾ, ನನ್ ತಪ್ಪೇನಿದೆ ಇದರಲ್ಲಿ ಅಂತ ಅಳ್ತಾ ಇದ್ದಾಳೆ. ಸಮಾಧಾನ ಮಾಡೋಕೆ ಜೂನ್ ಹತ್ರ ಬಂದಾಗ ಒಂದು ಸೆಕೆಂಡ್ಗೆ ಡಿಮನ್ನ ರೂಪವನ್ನ ಲಿಲಿಯ ಮುಖದಲ್ಲಿ ನೋಡ್ತಾಳೆ ಜೂನ್. ಗಾಬರಿಯಾಗಿ ಕೊರಳಲ್ಲಿ ತನ್ನ ರಕ್ಷಣೆಗೆ ಅಂತ ಇರೋ ಪೆಂಡೆಂಟ್ ನ ಹೊರಗೆ ತೆಗೆದು ಎಕ್ಸಾರ್ಸಿಸಮ್ ಮಾಡೋಕೆ ಶುರು ಮಾಡ್ತಾಳೆ. ಇದರಿಂದ ಸ್ಟುಡಿಯೋ ತುಂಬಾ ಎಲೆಕ್ಟ್ರಿಕಲ್ ಎನರ್ಜಿ ಮೂವ್ ಆಗ್ತಾ ಇರೋದು ಕಾಣಿಸುತ್ತೆ. ಅಂದ್ರೆ ಡಿಮನ್ ಕರೆಂಟ್ ನ ಕೂಡ ಕಂಟ್ರೋಲ್ ಮಾಡ್ತಿದೆ. ಹಿಂದೆನೆ ಲಿಲಿ ಕೂತಿರೋ ಚೇರ್ ಗಾಳಿಯಲ್ಲಿ ತೇಲೋಕೆ ಶುರು ಆಯ್ತು. ಚೇರ್ ಮತ್ತೆ ಕೆಳಗೆ ಬರೋ ಅಷ್ಟರಲ್ಲಿ ಲಿಲಿ ಪೊಸೆಷನ್ ಇಂದ ಹೊರಗೆ ಬರ್ತಾಳೆ. ಜೂನ್ ಇವಳಿಗೆ ಹೊಡೆದಿದ್ದಕ್ಕೆ ಸಾರಿ ಕೇಳ್ತಿದ್ರೆ ಬೇರೆ ಎಲ್ಲರೂ ಇದನ್ನ ನೋಡಿ ಶಾಕ್ ಆಗಿದ್ದಾರೆ. ಒಬ್ರನ್ನ ಬಿಟ್ಟು ಕಾರ್ಮೈಕಲ್ ನ. ನಾನು ಈ ಜೂನ್ ಬಳಸಿರೋ ಟ್ರಿಕ್ಸ್ ಏನು ಅನ್ನೋದನ್ನ ಹೇಳ್ತೀನಿ ಅಂತ ಎದ್ ಬಂದಾಗ ಬ್ರೇಕ್ ಆದ್ಮೇಲೆ ಹೇಳಿ ಅಂತಾನೆ ಜಾಕ್. ಬ್ರೇಕ್ ಟೈಮ್ ಅಲ್ಲಿ ಜಾಕ್ ಜೂನ್ ಹತ್ರ ಬಂದು ಇದೆಲ್ಲ ಇಲ್ಲಿಗೆ ನಿಲ್ಸು, ಮತ್ತೆ ನಿಮ್ಮನ್ನ ಈ ಶೋಗೆ ಕರ್ಸಲ್ಲ ಅಂತ ಹೇಳ್ತಾನೆ ಅನ್ಕೊಂಡ್ರಾ? ಖಂಡಿತ ಇಲ್ಲ, ಇದು ಅದ್ಭುತವಾಗಿತ್ತು, ನೀವು ಅವಾಗವಾಗ ಇಲ್ಲಿಗೆ ಬರ್ತಾ ಇರಿ ರೆಗ್ಯುಲರ್ ಆಗಿ ಅಂದಾಗ ಜೂನ್ ನಾವು ರೆಗ್ಯುಲರ್ ಆಗಿ ಬರೋದಿರ್ಲಿ, ನೀನು ರೆಗ್ಯುಲರ್ ಆಗಿ ದೊಡ್ಡ ಮರಗಳಿರೋ ಕಾಡಿಗೆ ಯಾಕೆ ಹೋಗ್ತಾ ಇದ್ದೆ, ಲಿಲಿ ಯಾವುದರ ಬಗ್ಗೆ ಮಾತಾಡ್ತಾ ಇದ್ಲು ಅಂತ ಕೇಳಿದಾಗ ನನ್ಗೇನ್ ಗೊತ್ತು, ನೀನೇ ಹೇಳ್ಬೇಕು ಅಂತ ಮಾತು ಮರೆಸ್ತಾನೆ ಜಾಕ್. ಅದೇ ಗಸ್ ಮೊದ್ಲೇ ಹೆದರ್ಕೊಂಡಿದ್ದ. ಇನ್ನ ಈಗ ಕೇಳ್ಬೇಕಾ, ಸೀದಾ ಪ್ರೊಡ್ಯೂಸರ್ ಲಿಯೋ ಹತ್ರನೇ ಹೋಗಿ ಇದು ರೇಟಿಂಗ್ಸ್ ನ ವಿಷಯ ಆಗಿ ಇನ್ನೂ ಉಳಿದಿಲ್ಲ, ಡಿಮನ್ ಗಳ ಜೊತೆ ವ್ಯವಹಾರ ಮಾಡೋದು ಸರಿಯಲ್ಲ ಅಂದಾಗ ಲಿಯೋ ಇವನಿಗೆ ಬೈದು ಕಳಿಸ್ತಾನೆ. ಇದನ್ನ ಕೇಳಿಸ್ಕೊಂಡ ಕಾರ್ಮೈಕಲ್, ಗಸ್ ನೀನು ಹೆದರ್ಕೋಬೇಡ, ಇದೆಲ್ಲ ನಾಟಕ, ನಾನೇ ಪ್ರೂವ್ ಮಾಡ್ತೀನಿ, ಬ್ರೇಕ್ ಆಗ್ಲಿ ತಾಳು ಅಂದಾಗ ಏನು ಆಗ್ಲೇ ಎಲ್ಲ ಬ್ರೇಕ್ ಆಗಿದೆ, ಕ್ರಿಸ್ಟೋ ಸಾವನ್ನಪ್ಪಿದ್ದಾನೆ ಅಂತ ಗಸ್ ಹೇಳಿದಾಗ ಈ ಹೊಸ ವಿಷಯ ಕೇಳಿ ಕಾರ್ಮೈಕಲ್ಗೆ ಬಾಡಿಯಲ್ಲಿ ಎಲ್ಲೋ ಒಂದ್ ಕಡೆ ದೂರದಲ್ಲಿ ಭಯ ಚಿಗುರೊಡಿತಾ ಇದೆ. ಕಾರ್ಮೈಕಲ್ ನ ಏನ್ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಹಿಂದೆ ಟಿವಿ ಮಾನಿಟರ್ ಇದೆ ನೋಡಿ, ಅದರಲ್ಲಿ ಜಾಕ್ ನ ಹೆಂಡತಿ ಮ್ಯಾಡಲಿನ್ ಸ್ಮೈಲ್ ಮಾಡ್ತಾ ಇದ್ದಾಳೆ. ಜಾಕ್ ಹತ್ರ ಲಿಯೋ ಬಂದು ಒಂದು ಖುಷಿಯಾದ ವಿಷಯ ಹೇಳ್ತಾನೆ. ಅದೇ 1969ರ ಮೂನ್ ಲ್ಯಾಂಡಿಂಗ್ ನ ನಂತರ, ಅಂದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತೆ ಅವರ ಗ್ಯಾಂಗ್ ಚಂದ್ರನ ಮೇಲೆ ಕಾಲಿಡೋದು ಲೈವ್ ಟೆಲಿಕಾಸ್ಟ್ ಆಗಿರುತ್ತೆ. ಅದೇ ರೀತಿ ಈಗ ಹಿಸ್ಟ್ರಿಯಲ್ಲೇ ಅತಿ ಹೆಚ್ಚು ರೇಟಿಂಗ್ಸ್, ಅತಿ ಹೆಚ್ಚು ಜನ ಶೋನ ನೋಡ್ತಾ ಇರೋ ದಾಖಲೆ ಸೃಷ್ಟಿ ಮಾಡ್ತಿದೆ ಜಾಕ್ ನ ಲೇಟ್ ನೈಟ್ ವಿತ್ ದ ಡೆವಿಲ್. ಇದನ್ನ ಕೇಳಿ ಜಾಕ್ಗೆ ಖುಷಿ ತಡ್ಕೊಳಕ್ ಆಗ್ತಾ ಇಲ್ಲ. ಆದ್ರೆ ಲಿಲಿ ಪೊಸೆಸ್ಡ್ ಆಗಿದ್ದಾಗ ಕೊನೆಯಲ್ಲಿ ಡಿಮನ್ ತರ ಅಲ್ಲ, ಲಿಲಿ ತರಾನು ಅಲ್ಲ, ಮ್ಯಾಡಲಿನ್ ತರ ಮಾತಾಡಿರ್ತಾಳೆ. ಅದು ಇವನನ್ನ ಕಾಡ್ತಾ ಇದೆ. ಆದ್ರೆ ಇದಕ್ಕಿಂತ ಖುಷಿ ಜಾಸ್ತಿ ಇದೆ. ವಾಪಸ್ ಬಂದು ಶೋ ಮುಂದುವರಿಸ್ತಾನೆ. ಕಾರ್ಮೈಕಲ್ ಹೇಳ್ತಿದ್ದಾನೆ, ಈ ಹುಡುಗಿಯ ದೇಹದಲ್ಲಿ ಯಾವ ಡಿಮನ್ನು ಇಲ್ಲ, ಎಂತದೂ ಇಲ್ಲ, ಡಾಕ್ಟರ್ ಅವಳನ್ನ ಹಿಪ್ನೋಟೈಸ್ ಮಾಡಿ ತಮಗೆ ಬೇಕಾದ ಹಾಗೆ ಇವಳು ನಡ್ಕೊಳ್ಳೋ ಹಾಗೆ ಮಾಡಿದ್ದಾನೆ ಅಂತಿದ್ದಾನೆ. ಜಾಕ್ ಮತ್ತೆ ಕಣ್ಮುಂದೆ ನೋಡಿದ್ದೆಲ್ಲ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ, ಚೇರ್ ಗಾಳಿಯಲ್ಲಿ ತೇಲ್ತಲ್ಲ ಅದರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದಾಗ ನಿಮ್ಮ ಪ್ರೊಡಕ್ಷನ್ ಟೀಮ್ ಮತ್ತೆ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಟ್ಯಾಲೆಂಟ್ ಇರೋ ಜನರಿದ್ದಾರೆ ಅಂತ ಹೇಳ್ತಾನೆ. ಅಂದ್ರೆ ಎಲ್ಲ ಸೇರ್ಕೊಂಡು ಮೂವಿಯಲ್ಲಿ ಸೆಟ್ ಗಳನ್ನ ಹಾಕಿ ಆಕ್ಟ್ ಮಾಡೋ ತರ ಇಲ್ಲೂ ಮಾಡಿರೋದು ಅಂತ ಹೇಳ್ತಿದ್ದಾನೆ ಕಾರ್ಮೈಕಲ್. ಯಾವ ರೀತಿ ಜೂನ್ ಲಿಲಿನ ಕಂಟ್ರೋಲ್ ಮಾಡಿರ್ಬೋದು ಅಂತ ಜನರಿಗೆ ತೋರ್ಸೋಕೆ ಕಾರ್ಮೈಕಲ್ ಗಸ್ ನ ಆಯ್ಕೆ ಮಾಡಿದಾಗ, ಹುಷಾರ್ ಕಣಪ್ಪ, ನನ್ನ ತಲೆ ಹಿಂದಕ್ಕೆ ಟ್ವಿಸ್ಟ್ ಗಿಸ್ಟ್ ಆಗೋ ಹಾಗೆ ಮಾಡ್ಬಿಟ್ಯಾ ಅಂತ ಗಸ್ ಹೇಳ್ತಾ ಇದ್ದಾನೆ. ಇಲ್ಲ, ನಿನ್ನ ತಲೆ ಮಾತ್ರ ಅಲ್ಲ, ಎಲ್ಲರ ತಲೆ ತಿರುಗೋ ಹಾಗೆ ಮಾಡ್ತೀನಿ ಬಾ ಅಂತ ಚೇರ್ ಮೇಲೆ ಕೂರಿಸ್ಕೊಂಡು ತನ್ನ ಪಾಕೆಟ್ ವಾಚ್ ನ ಸಹಾಯದಿಂದ ಗಸ್ ನ ಅಷ್ಟೇ ಅಲ್ಲ, ಆಡಿಯನ್ಸ್ ಮತ್ತೆ ಟಿವಿ ನೋಡ್ತಾ ಇರೋ ಜನರನ್ನ ಕೂಡ ಹಿಪ್ನೋಟೈಸ್ ಮಾಡೋಕೆ ನೋಡ್ತಾನೆ. ಮೊದ್ಲು ಗಸ್ ಏನು ಆಗೇ ಇಲ್ಲ ಅನ್ನೋ ಹಾಗೆ ಕೂತಿದ್ದ. ಆದ್ರೆ ಯಾವಾಗ ಕಾರ್ಮೈಕಲ್ ಚಿಟ್ಕೆ ಹೊಡೆದ್ನೋ ಆಗ ಟ್ರಾನ್ಸ್ ಸ್ಟೇಟ್ ಗೆ ಹೋಗ್ತಾನೆ.
ಅಂದ್ರೆ ಸುತ್ತ ಏನ್ ನಡೀತಾ ಇದೆ ಅನ್ನೋದರ ಅರಿವೇ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಇದ್ದಾನೆ. ಕೇವಲ ಕಾರ್ಮೈಕಲ್ ಏನ್ ಹೇಳ್ತಿದ್ದನೋ ಅದನ್ನ ಮಾತ್ರ ಕೇಳ್ತಿದ್ದಾನೆ. ಸೆಕೆ ಜಾಸ್ತಿ ಆಗ್ತಿದೆ ಅಂತ ಕೋಟ್ ಬಿಚ್ಚದ, ದೇಹ ಎಲ್ಲ ಕಟ್ತಾ ಬರ್ತಿದೆ ಅಂತ ಕೆರ್ಕೋಬೇಕಾದ್ರೆ ಕುತ್ತಿಗೆಯಿಂದ ಎರೆಹುಳುಗಳು ಹೊರಗೆ ಬರ್ತಾ ಇದ್ದಾವೆ. ಗಸ್ಗೆ ಈ ರೀತಿ ಹುಳುಗಳು ಅಂದ್ರೆ ತುಂಬಾನೇ ಭಯ. ದೇಹದ ಒಳಗೂ ಕೂಡ ಹುಳುಗಳು ಓಡಾಡ್ತಿದಾವೆ ಅಂತ ಹೊಟ್ಟೆಯನ್ನೇ ಸಿಡ್ಕೊಂತಾನೆ. ಹುಳುಗಳೆಲ್ಲ ಹೊರಗೆ ಬೀಳ್ತಾ ಇರೋದು ಕೂಡ ಕಾಣಿಸ್ತಿದೆ. ಕಾರ್ಮೈಕಲ್ ಚಿಟ್ಕೆ ಹೊಡಿತಾ ಇದ್ರು, ಗಸ್ಗೆ ಪ್ರಜ್ಞೆ ಬರ್ತಾ ಇಲ್ಲ. ಈಗ ಕಾರ್ಮೈಕಲ್ ಕೂಡ ಹೆದರ್ಕೊಂಡಿದ್ದಾನೆ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಗಸ್ನ ಮುಖದಿಂದ ದೊಡ್ಡ ಹುಳು ಹೊರಗೆ ಬರೋಕೆ ಶುರು ಆದಾಗ ಡ್ರೀಮರ್ ಹಿಯರ್ ಅವೇಕ್ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಕನ್ಸು ಕಾಣ್ತಾ ಇರೋ ವ್ಯಕ್ತಿ ಎದಳು ಅಂತಿದ್ದಂಗೆ ಗಸ್ಗೆ ಪ್ರಜ್ಞೆ ಬಂತು. ಎಲ್ಲ ನಾರ್ಮಲ್ ಆಗೇ ಇದೆ. ಗಸ್ ಏನು ಸೀಳ್ಕೊಂಡಿಲ್ಲ, ಹುಳುಗಳು ಕೂಡ ಬಂದಿಲ್ಲ. ಕಾರ್ಮೈಕಲ್ ಹೇಳ್ತಾನೆ, ಜೂನ್ ಏನ್ ಮಾಡಿದ್ಲೋ ಅದನ್ನೇ ನಾನು ಮಾಡ್ದೆ, ಹಿಪ್ನಾಸಿಸ್. ನಾನು ಹೇಳಿದ್ದೆಲ್ಲ ಯಾರೆಲ್ಲ ಗಮನ ಇಟ್ಟು ಕೇಳಿದ್ರು ಅವರಿಗೆಲ್ಲ ಗಸ್ ಏನೇನ್ ಮಾಡ್ದ ಅನ್ನೋದು ಕಾಣಿಸಿರುತ್ತೆ ಅಂದಾಗ ಜಾಕ್ ಮತ್ತೆ ಈಗ ರೆಕಾರ್ಡ್ ಮಾಡಿರೋ ಟೇಪ್ ನ ವಾಪಸ್ ಪ್ಲೇ ಮಾಡೋಕೆ ಹೇಳ್ತಾನೆ. ಇದನ್ನ ನೋಡಿದಾಗ ಕಾರ್ಮೈಕಲ್ ಯಾವ ರೀತಿ ಗಸ್ ಮತ್ತೆ ಆಡಿಯನ್ಸ್ ನ ಕಂಟ್ರೋಲ್ ಮಾಡ್ದ ಅನ್ನೋದು ಗೊತ್ತಾಗುತ್ತೆ. ಕಾರ್ಮೈಕಲ್ ಏನೇನ್ ಹೇಳ್ತಿದ್ದನೋ ಅದನ್ನೆಲ್ಲ ಗಸ್ ನಿಜ ಅನ್ನೋ ಹಾಗೆ ನಡ್ಕೊಂತಾ ಇದ್ದಾನೆ. ನಿನಗೆ ಸೆಕೆ ಆಗ್ತಿದೆ ಅಂದ್ರೆ ಹೌದು ಸೆಕೆ ಆಗ್ತಿದೆ ಅಂತ ಹೇಳ್ತಾನೆ. ದೇಹ ಎಲ್ಲ ಕೆರ್ಕೊಳ್ಳೋ ಹಾಗಾಗ್ತಿದೆ ಅಂದಾಗ ಕೆರ್ಕೊಂತಾನೆ ಇದ್ದಾನೆ. ಹುಳುಗಳು ಬರ್ತಾ ಇದಾವೆ ನೋಡು ಅಂತ ಹೇಳಿದಾಗ ಹೌದು ಅಂತ ಏನು ಇಲ್ದೇ ಇದ್ರು ಹುಳುಗಳಿದಾವೆ ಅನ್ಕೊಂಡು ಹೇಗ್ ಬೇಕೋ ಹಾಗೆ ಆಡ್ತಿದ್ದಾನೆ. ತುಂಬಾನೇ ಜನರು ಇದನ್ನ ನೋಡಿದರೆ, ಆದ್ರೆ ಆಡಿಯನ್ಸ್ ಅಲ್ಲಿ ಕೆಲವರಿಗೆ ಹುಳುಗಳು ಕಾಣಿಸಿರಲ್ಲ. ಯಾಕಂದ್ರೆ ಅವರು ಕಾರ್ಮೈಕಲ್ ಹಿಪ್ನೋಟೈಸ್ ಮಾಡ್ಬೇಕಾದ್ರೆ ಗಮನ ಕೊಟ್ಟಿರಲ್ಲ, ಹಿಪ್ನೋಟೈಸ್ ಆಗಿರಲ್ಲ. ಸೊ ಇದೇ ರೀತಿ ಜೂನ್ ಕೂಡ ಮಾಡಿದ್ದು. ಈಗ ನಾನು ತೋರಿಸಿದ್ದು ನೋಡಿ ಅಮೆರಿಕದ ಜನ ನೆಮ್ಮದಿಯಾಗಿ ಮಲ್ಕೋಬಹುದು. ಎಲ್ಲಿ ಟಿವಿಯಿಂದ ಡೀಮನ್ ಬರುತ್ತೋ ಅಂತ ಹೆದರುಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಾನೆ ಕಾರ್ಮೈಕಲ್. ಲಿಲಿ, ನಾವು ಸುಳ್ಳು ಹೇಳ್ತಾ ಇದೀವಿ ಅಂತ ಕಾರ್ಮೈಕಲ್ ಹೇಳ್ತಾ ಇದ್ದಾರೆ ಅಲ್ವಾ. ಈಗ ಕಾರ್ಮೈಕಲ್ ಅವರು ಹಿಪ್ನೋಟೈಸ್ ಮಾಡಿರೋದು ಅಂತ ಮತ್ತೆ ವಿಡಿಯೋ ಪ್ಲೇ ಮಾಡಿ ನೋಡಿದಾಗ ಗೊತ್ತಾಯ್ತು. ಅದೇ ರೀತಿ ಮತ್ತೆ ರಿಗಲ್ಸ್ ಬಂದಿದ್ದಾಗ ರೆಕಾರ್ಡ್ ಮಾಡಿರೋ ವಿಡಿಯೋನ ಪ್ಲೇ ಮಾಡಿ ಮನುಷ್ಯರನ್ನ ಹಿಪ್ನೋಟೈಸ್ ಮಾಡಬಹುದು, ಕ್ಯಾಮ್ರಾನ ಅಲ್ವಲ್ಲ ಅಂತ ಲಿಲಿ ಕೇಳಿದಾಗ ಹೌದು ಪ್ಲೇ ಮಾಡಿ ನಾಟಕ ಆಡ್ತಿರೋದು ನೀಟಾಗಿ ಗೊತ್ತಾಗುತ್ತೆ ಅಂತ ಕಾರ್ಮೈಕಲ್ ಹೇಳ್ತಾನೆ. ವಿಡಿಯೋ ಪ್ಲೇ ಮಾಡಿದ್ರೆ ಹಿಪ್ನೋಟೈಸು ಇಲ್ಲ ಏನೂ ಇಲ್ಲ. ವಿಡಿಯೋ ಅಲ್ಲಿ ರಿಯಲ್ ಆಗಿ ಲಿಲಿ ಡೀಮನ್ಗೆ ಪೊಸೆಸ್ಡ್ ಆಗಿದ್ದಾಳೆ. ಕಾರ್ಮೈಕಲ್ ಗಾಬ್ರಿ ಮೈಕಲ್ ಆದ. ಇಲ್ಲೇನೋ ಸಮಸ್ಯೆ ಖಂಡಿತ ಇದೆ ಅಂತ ಪದೇ ಪದೇ ಹೇಳ್ತಿದ್ದಾನೆ. ಏನ್ ಸಮಸ್ಯೆ ಅಂತ ಇವನ್ಗೂ ಗೊತ್ತಾಗ್ತಿಲ್ಲ. ಇದೇ ಗ್ಯಾಪ್ ಅಲ್ಲಿ ವಿಡಿಯೋ ಗ್ಲಿಚ್ ಆಗೋದನ್ನ ನೋಡಿದ್ದ ಜಾಕ್ ಮತ್ತೆ ಗ್ಲಿಚ್ ಆಗೋ ಸಮಯದಲ್ಲಿ ಫ್ರೇಮ್ ಬೈ ಫ್ರೇಮ್ ಪ್ಲೇ ಮಾಡಿ ಅಂತ ಹೇಳ್ತಾನೆ. ಈ ರೀತಿ ಒಂದೊಂದೇ ಫ್ರೇಮ್ ನ ಮುಂದೆ ಮಾಡಿ ನೋಡಿದಾಗ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇ ಪೊಸೆಸ್ಡ್ ಆಗಿದ್ದ ಲಿಲಿ ಜಾಕ್ಗೆ ನಾವು ಮೊದ್ಲೇ ದೊಡ್ಡ ಮರಗಳ ಹತ್ರ ಬೇಟೆ ಆಗಿದ್ವಿ ಅಂತಾಳಲ್ಲ, ಆಗ್ಲೇ ಮ್ಯಾಡಲಿನ್ ನ ಆತ್ಮ ಜಾಕ್ ನ ಭುಜದ ಮೇಲೆ ಕೈ ಹಿಡ್ಕೊಂಡು ನಿಂತಿರೋದು ಎಲ್ಲರೂ ನೋಡ್ತಾರೆ. ಟಿವಿಯಲ್ಲಿ ಇರ್ಲಿ ಈಗ ಲೈವ್ ಅಲ್ಲೇ ಜಾಕ್ ನ ಭುಜದ ಮೇಲೆ ಕೈ ಇಟ್ಟಿರೋದು ನಾವು ನೋಡ್ಬೋದು. ಹಿಂದೆನೆ ಮ್ಯಾಡಲಿನ್ ನ ಆತ್ಮ ಮಾಯ ಆಗುತ್ತೆ. ಕಾರ್ಮೈಕಲ್ ಮತ್ತೆ ಶುರು ಹಚ್ಕೊಂಡ, ಇದೆಲ್ಲ ಜಾಕ್ ನೀನೇ ಸೆಟಪ್ ಮಾಡಿರೋದಲ್ವಾ, ಟಿವಿ ರೇಟಿಂಗ್ ಜಾಸ್ತಿ ಮಾಡೋಕೆ ಏನೇನ್ ಗಿಮಿಕ್ ಮಾಡ್ತಿದ್ಯಾ, ಇದೆಲ್ಲ ಸುಳ್ಳು, ವಿಡಿಯೋನ ಫಾರೆನ್ಸಿಕ್ ಲ್ಯಾಬ್ ಗೆ ತಗೊಂಡ್ ಹೋಗಿ ಟೆಸ್ಟ್ ಮಾಡಿಸ್ಬೇಕು ಅಂತ ಒಂದೇ ಸಮ ಕಿರ್ಚಾಡ್ತಿದ್ದಾನೆ. ಇದೇ ಗ್ಯಾಪ್ ಅಲ್ಲಿ ಲಿಲಿ ಮತ್ತೆ ಡಿಮನ್ ಗೆ ಪೊಸೆಸ್ಡ್ ಆಗ್ತಾಳೆ. ಈ ಬಾರಿ ಈ ಪೊಸೆಷನ್ ಜೂನ್ ನ ಕಂಟ್ರೋಲ್ ಅಲ್ಲಿ ಇಲ್ಲ. ಜಾಕ್ ಇವಳಿಗೆ ಸಮಾಧಾನ ಮಾಡೋಕೆ ನೋಡಿದ್ರೆ ಇವನಿಗೆ ಕರೆಂಟ್ ಹೊಡೆಯುತ್ತೆ. ಯಾಕಂದ್ರೆ ಲಿಲಿಯ ದೇಹದ ಸುತ್ತ ಕರೆಂಟ್ ಪಾಸ್ ಆಗ್ತಾ ಇದೆ ವೇವ್ಸ್ ನ ರೀತಿ. ಹಿಂದೆನೆ ಇರೋ ಬರೋ ಲೈಟ್ಸ್ ಎಲ್ಲ ಆಫ್ ಆಯ್ತು. ಮತ್ತೆ ಆನ್ ಆದಾಗ ಎದ್ದು ನಿಂತಿರೋ ಲಿಲಿಯ ದೇಹಕ್ಕೆ ಮಾನಿಟರ್ ಮತ್ತೆ ಮೇಲೆ ಪವರ್ ಸೋರ್ಸ್ ಏನಿದ್ಯೋ ಅಲ್ಲಿಂದ ಎಲೆಕ್ಟ್ರಿಕಲ್ ಎನರ್ಜಿ ಒಂದು ಹಗ್ಗದ ರೀತಿ ಇವಳ ಕೈಗಳಿಗೆ ಕನೆಕ್ಟ್ ಆಗುತ್ತೆ. ಇವಳನ್ನ ಎರಡೂ ದಿಕ್ಕಿಗೆ ಎಳ್ಕೊಂತಿರೋ ಹಾಗೆ. ಈ ಎಲೆಕ್ಟ್ರಿಕಲ್ ಎನರ್ಜಿಯ ಸಹಾಯದಿಂದನೇ ಡೀಮನ್ ಇನ್ನಷ್ಟು ಶಕ್ತಿಶಾಲಿ ಆಗುತ್ತೆ. ಮತ್ತೆ ಲಿಲಿಯ ಮುಖವನ್ನ ಸಿಡ್ಕೊಂಡು ಒಳಗಿರೋ ಡೀಮನ್ ಬರುತ್ತೆ. ಇವಳ ದೇಹದಿಂದ ಸದ್ಯಕ್ಕೆ ಹೊರಗೆ ಬರಲ್ಲ, ಇನ್ನು ಇವಳ ದೇಹದ ಸಹಾಯ ತಗೊಂತಾ ಇದೆ. ಡೀಮನ್ ಟಿವಿಯಿಂದ ಇನ್ಸ್ಪೈರ್ ಆಗಿ ಅದೇ ರೂಪದಲ್ಲಿ ಇದೆ. ಅಂದ್ರೆ ದೇಹ ಎಲ್ಲ ಗ್ಲಿಚ್ ಆಗ್ತಿರೋ ಹಾಗೆ ಸ್ಟ್ಯಾಟಿಕ್ ಕಾಣಿಸ್ತಾ ಇದೆ. ಟಿವಿ ಸಿಗ್ನಲ್ ಇಲ್ದೇ ಇದ್ದಾಗ ಆಗುತ್ತಲ್ಲ ಅದೇ ರೀತಿ ತಲೆ ಒಳಗಿಂದ ಗೋಸ್ಟ್ ರೈಡರ್ ತರ ವಿಚಿತ್ರವಾದ ಎನರ್ಜಿ ಬೆಳಕು ಎಲ್ಲ ರಿಲೀಸ್ ಆಗ್ತಿದೆ. ಈ ರೀತಿನೂ ಮಾಡ್ಬೋದು ಡೀಮನ್ ಅಂತ ಮೂವಿ ಮೇಕರ್ಸ್ ತಲೆ ಓಡಿಸಿದಾರಲ್ಲ, ಅದನ್ನ ಮೆಚ್ಚಲೇಬೇಕು. ಆಡಿಯನ್ಸ್ ಮತ್ತೆ ಕ್ರೂ ಮೆಂಬರ್ಸ್ ಎಲ್ಲ ಹೆದರ್ಕೊಂಡು ಕಿರ್ಚಾಡ್ತಾ ಸ್ಟುಡಿಯೋ ಇಂದ ಹೊರಗೆ ಓಡ್ ಹೋಗ್ತಾ ಇದ್ದಾರೆ. ಗಸ್ ಎದ್ದು ಎಕ್ಸಾರ್ಸಿಸಮ್ ಮಾಡೋಕೆ ಶುರು ಮಾಡ್ದ. ಆದ್ರೆ ಡೀಮನ್ ಇವನ ತಲೆಯನ್ನ ಹಿಂದಕ್ಕೆ ಟ್ವಿಸ್ಟ್ ಮಾಡಿ ಸಾಯಿಸ್ಬಿಡ್ತಾನೆ. ಕಾರ್ಮೈಕಲ್ ಇವನನ್ನ ಹಿಪ್ನೋಟೈಸ್ ಮಾಡೋಕೆ ಆಯ್ಕೆ ಮಾಡಿದಾಗ ನನ್ ತಲೆನ ಹಿಂದಕ್ಕೆ ಟ್ವಿಸ್ಟ್ ಮಾಡ್ಬಿಟ್ಟಿರ ಆಮೇಲೆ ಅಂತ ಹೇಳಿದ್ದ. ಈಗ ಅದೇ ಆಗಿದೆ. ಜೂನ್ ತನ್ನ ಕೊರಳಲ್ಲಿ ಇರೋ ಪೆಂಡೆಂಟ್ ತೆಕ್ಕೊಂಡು ಮಂತ್ರ ಹೇಳ್ತಿದ್ದಾಗ ಡೀಮನ್ ತನ್ನ ಶಕ್ತಿಯಿಂದ ಪೆಂಡೆಂಟ್ ನ ಚೈನ್ ಹಿಡ್ಕೊಂಡು ಇವಳನ್ನ ಮೇಲೆ ಎತ್ತುತ್ತಾನೆ. ಇದರಿಂದ ಕುತ್ತಿಗೆನೆ ಕುಯ್ಕೊಂಡು ಸಾವನ್ನಪ್ತಾಳೆ ಜೂನ್. ಅದೇ ಜಾಕ್ ನ ದೂರ ಎತ್ತಿ ಬಿಸಾಕ್ತಾನೆ. ಕಾರ್ಮೈಕಲ್ ಇಲ್ಲಿವರೆಗೂ ಸೈಂಟಿಫಿಕಲಿ ಪ್ರೂವ್ ಮಾಡೋವರೆಗೂ ಯಾವ್ದನ್ನು ಒಪ್ಕೊಂತಾ ಇರ್ಲಿಲ್ಲ. ಆದ್ರೆ ಈಗ ಮಂಡಿ ಊರಿ ಕುತ್ಕೊಂಡು ಡೀಮನ್ಗೆ ನಿನ್ನನ್ನೇ ಪೂಜಿಸ್ತೀನಿ, ದಯವಿಟ್ಟು ನನ್ನ ಬಿಟ್ಬಿಡು ಅಂತೆಲ್ಲ ಕೇಳ್ಕೊಂತಾ ಇದ್ದಾನೆ. ಅಷ್ಟೇ ಅಲ್ಲ ಡೀಮನ್ಗೆನೆ ಚೆಕ್ ಕೊಡ್ತಾ ಇದ್ದಾನೆ. ಆದ್ರೆ ಡೀಮನ್ ಆಬ್ರಕಡಾಬ್ರಾ ಅಂತ ಹೇಳಿ ಚೆಕ್ ಸುಟ್ಟೋಗೋ ಹಾಗೆ ಮಾಡ್ದ. ಚೆಕ್ ಅಷ್ಟೇ ಅಲ್ಲ ಇವನ ದೇಹ ಕೂಡ ಒಳಗಿಂದ ಸುಟ್ಟೋಗಿ ಇವನು ಸಾವನ್ನಪ್ತಾನೆ. ಇದೆಲ್ಲ ಡೋರ್ ಹತ್ರ ಶಾಕ್ ಆಗಿ ನೋಡ್ತಾ ನಿಂತಿರೋ ಜಾಕ್ ನ ಲಿಯೋ ಬಂದು ಕರ್ಕೊಂಡು
ಹೋದ್ಮೇಲೆ ಡೀಮನ್ ಕ್ಯಾಮ್ರಾನ ತನ್ನ ಬಳಿ ಎಳ್ಕೊಂತಾನೆ ಅಷ್ಟೇ. ಇಲ್ಲಿಗೆ ಟಿವಿ ಸ್ಟ್ಯಾಟಿಕ್ ಬರುತ್ತೆ. ಟಿವಿಯ ಸ್ಟ್ಯಾಟಿಕ್ ಅಲ್ಲಿ ಡೀಮನ್ ನ ರಿಯಲ್ ಮುಖವನ್ನ ಕೂಡ ನಾವು ನೋಡಬಹುದು. ಮತ್ತೆ ಸ್ನೇಹಿತರೆ, ತುಂಬಾನೇ ಹೊಸ ವಿಷಯಗಳು ನನಗೆ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಯ್ತು. ಎರಡು ಕಡೆ ಮ್ಯಾಡಲಿನ್ ಆತ್ಮ ಅಡಗಿರೋದ್ರ ಬಗ್ಗೆ ಮಾರ್ಕ್ ಮಾಡಿ ಟೆಕ್ಸ್ಟ್ ಹಾಕಿದ್ದೆ ಸ್ನೇಹಿತರೆ. ಅದೇ ಎಡಿಟ್ ಮಾಡ್ಬೇಕಾದ್ರೆ ನೆನ್ಪಾಯ್ತು ಅಂತ ಹಾಕಿದ್ನಲ್ಲ, ಅದೇ ರೀತಿ ಇನ್ನೊಂದು ವಿಷಯ ಈ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಯ್ತು. ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ಅಮೆರಿಕಾದಲ್ಲಿ ಹಿಂಸಾಚಾರ ಅಪರಾಧಗಳೆಲ್ಲ ಆಗ್ತಿರೋದು ತೋರಿಸ್ತಾರಲ್ಲ, ಆಗ್ಲೂ ಕೂಡ ಟಿವಿಯಲ್ಲಿ ಇದೆಲ್ಲ ನಡೀತಾ ಇರೋ ಹಾಗೆ ತೋರಿಸ್ತಾರೆ. ಅದೇ ಸಮಯದಲ್ಲಿ ಮೂವಿ ಶುರು ಆಗೋಕ್ಕೂ ಮುಂಚೆನೆ ಡೀಮನ್ ನ ಮುಖವನ್ನ ಸ್ಟ್ಯಾಟಿಕ್ ಅಲ್ಲಿ ನಾವು ನೋಡಬಹುದು. ನಾನು ಮೊದಲನೇ ಬಾರಿ ನೋಡ್ಬೇಕಾದ್ರೂ ಇದನ್ನೆಲ್ಲ ಗಮನಿಸಿರ್ಲಿಲ್ಲ, ಎರಡನೇ ಬಾರಿ ಸ್ಕ್ರಿಪ್ಟ್ ಬರಿಬೇಕಾದ್ರೂ ಕೂಡ ಗಮನಿಸಿರ್ಲಿಲ್ಲ. ಆದ್ರೆ ಎಡಿಟ್ ಮಾಡ್ಬೇಕಾದ್ರೆ ಸ್ಲೋ ಮೋಷನ್ ಕ್ಲಿಪ್ಸ್ ಎಲ್ಲ ಹಾಕ್ತೀನಲ್ಲ, ಆಗ ಕಾಣಿಸಿದ್ದು ಸ್ನೇಹಿತರೆ. ಅದಕ್ಕೆ ವಿಡಿಯೋ ಎಡಿಟ್ ಮಾಡಾದ್ಮೇಲೆ ಈ ಪಾರ್ಟ್ ನ ಮತ್ತೆ ವಾಯ್ಸ್ ಓವರ್ ಮಾಡಿ ಆಡ್ ಮಾಡಿದೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಟಿವಿ ಆನ್ ಆಯ್ತು. ಈ ಬಾರಿ ಎಲ್ಲ ನಾರ್ಮಲ್ ಆಗಿ ಶೋ ನಡೀತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಜಾಕೆ ಕನ್ಫ್ಯೂಸ್ ಆಗಿದ್ದಾನೆ, ಏನ್ ನಡೀತಾ ಇದೆ ಇಲ್ಲಿ ಅಂತ ಗೊತ್ತಾಗ್ತಿಲ್ಲ. ಇವನು ಇಷ್ಟು ದಿನ ಶೋ ಅಲ್ಲಿ ಕಳೆದ ದಿನಗಳನ್ನ ಮತ್ತೆ ಜೀವಿಸ್ತಾ ಹೋಗ್ತಾನೆ. ಅಂದ್ರೆ ಡೀಮನ್ ಇವನಿಗೆ ಏನೆಲ್ಲ ಆಗಿದೆ ಅಂತ ನೆನಪು ಮಾಡ್ಕೊಳ್ಳೋ ಹಾಗೆ ಮಾಡ್ತಿದ್ದಾನೆ. ಕಾರಣ 5 ವರ್ಷಗಳ ಹಿಂದೆ ಡೀಮನ್ ಜೊತೆ ಜಾಕ್ ಡೀಲ್ ಮಾಡ್ಕೊಂಡಿದ್ದ, ಅದು ಕೂಡ ಇವನಿಗೆ ನೆನಪಾಗುತ್ತೆ. 1972ರಲ್ಲಿ ಜಾಕ್ UBC ಚಾನೆಲ್ ನ ಓನರ್ ಜೊತೆ 5 ವರ್ಷ ಕಾಂಟ್ರಾಕ್ಟ್ ಸೈನ್ ಮಾಡಿದಾಗ ಒಬ್ರು ರಿಪೋರ್ಟರ್ ಇಲ್ಲಿವರೆಗೂ ಬರೋದಕ್ಕೆ ನೀವು ಏನೆಲ್ಲ ತ್ಯಾಗ ಮಾಡಿದೀರಾ ಅಂತ ಕೇಳ್ತಾರೆ. ಜಾಕ್ ಉತ್ತರ ಕೊಡಲ್ಲ, ಆದ್ರೆ ಓನರ್ ದೊಡ್ಡ ತ್ಯಾಗ ಮಾಡೋದು ಇನ್ನೂ ಬಾಕಿ ಇದೆ ಅಂತ ಹೇಳಿರ್ತಾರೆ. ಅದೇನು ದೊಡ್ಡ ತ್ಯಾಗ ಅಂತ ಕೂಡ ತೋರಿಸ್ತಾರೆ. ಜಾಕ್ ದ ಗ್ರೂವ್ ಕಲ್ಟೋರ ಹತ್ರ ಕಾಡಿಗೆ ಹೋದಾಗ ಅವರು ಜಾಕ್ ನ ಡಿಯಾಬೋ ಹತ್ರ ಕರ್ಕೊಂಡ್ ಬಂದಿರ್ತಾರೆ. ಜಾಕ್ಗೆ ಒಂದು ಡ್ರಿಂಕ್ ಕೊಟ್ಟು ಇದನ್ನ ಕುಡಿ, ನಿನ್ನ ಶೋ ಚೆನ್ನಾಗಿ ನಡೆಯುತ್ತೆ, ಒಳ್ಳೆ ಹಣ ಹೆಸರು ಎಲ್ಲ ಸಿಗುತ್ತೆ ಅಂತ ಹೇಳಿ ಅಬ್ರಾಕ್ಸಸ್ ಜೊತೆ ಡೀಲ್ ಮಾಡ್ಸಿರ್ತಾನೆ. ಶೋ ಅಲ್ಲಿ ಜಾಕ್ ಒಬ್ಬ ಸ್ಕೆಲಿಟನ್ ಕಾಸ್ಟ್ಯೂಮ್ ಹಾಕೊಂಡು ಕೂತಿದ್ದ ವ್ಯಕ್ತಿಯನ್ನ ಮಾತಾಡ್ಸಿದ್ದ. ಅವನ ಮುಂದೆ ಇನ್ನೊಬ್ಬ ಡೆವಿಲ್ ನ ರೀತಿ ಕಾಸ್ಟ್ಯೂಮ್ ಹಾಕೊಂಡು ಕೂತಿದ್ದ. ಇಬ್ಬರು ಕೂಡ ಕಲ್ಟ್ ಗೆ ಸೇರಿದವರು ಸ್ನೇಹಿತರೆ. ಜಾಕ್ ಮೇಲೆ ಅವರು ಕಣ್ಣಿಟ್ಟಿರ್ತಾರೆ, ಯಾಕಂದ್ರೆ ಜಾಕ್ ಡೀಲ್ ಮಾಡ್ಕೋಬೇಕಾದ್ರೆ ಇಬ್ರು ಕೂಡ ಇದ್ರು. 5 ವರ್ಷದ ಹಿಂದೆನೆ ಸ್ಕೆಲಿಟನ್ ಕಾಸ್ಟ್ಯೂಮ್ ಹಾಕೊಂಡು ಮತ್ತೆ ಡೆವಿಲ್ ಕಾಸ್ಟ್ಯೂಮ್ ಹಾಕೊಂಡು ಜಾಕ್ ಜೊತೆ ಇವರು ನಿಂತಿದ್ರ ಅಂತ ಕನ್ಫ್ಯೂಸ್ ಆಗ್ಬೇಡಿ ಸ್ನೇಹಿತರೆ. ನೆನ್ಪಿರ್ಲಿ, ಇದು ಡೀಮನ್ ಜಾಕ್ಗೆ ಹಳೆದೆಲ್ಲ ನೆನ್ಪ್ ಮಾಡೋಕೋಸ್ಕರ ತೋರಿಸ್ತಾ ಇರೋ ಒಂದು ದೃಶ್ಯ ಅಷ್ಟೇ. ರಿಯಲ್ ಆಗಿ ಕಾಡೊಳಗೆ ಆಚರಣೆ ಎಲ್ಲ ಮಾಡಿ ಡಿಯಾಬೋನ ಸಹಾಯದಿಂದ ಡೀಮನ್ ಅಬ್ರಾಕ್ಸಸ್ ಮತ್ತೆ ಜಾಕ್ ನ ನಡುವೆ ಡೀಲ್ ಮಾಡ್ಸಿರ್ತಾರೆ. ಸೇಮ್ ಅದನ್ನೇ ಡೀಮನ್ ಈಗ ನಾವು ನೋಡ್ತಿರೋ ಹಾಗೆ ಚೇಂಜ್ ಮಾಡಿ ಜಾಕ್ಗೆ ನೆನ್ಪಾಗ್ಲಿ ಅಂತ ತೋರಿಸ್ತಾ ಇದ್ದಾನೆ ಅಷ್ಟೇ. ನಂತರ ಜಾಕ್ಗೆ ಸಾಯೋ ಹಂತದಲ್ಲಿರೋ ಮ್ಯಾಡಲಿನ್ ಕಾಣಿಸ್ಕೊಂತಾಳೆ. ಇವಳ ಹತ್ರ ಬಂದಾಗ ಕಲ್ಟ್ ಅವರು ನಿನಗೆ ಎಲ್ಲವನ್ನ ಕೊಟ್ರು, ಆದ್ರೆ ಅದಕ್ಕೆ ನೀನು ಬೆಲೆ ಕಟ್ಟಬೇಕಲ್ಲ. ಅವರು ದುಡ್ಡು ಇಸ್ಕೊಂಡಿಲ್ಲ, ನನ್ನ ಆತ್ಮ ಇಸ್ಕೊಂಡಿದ್ದಾರೆ. ನಿನಗೆ ಬೇಕಾಗಿರೋದೆಲ್ಲ ಸಿಗೋ ಹಾಗೆ ಮಾಡೋಕೆ ನನ್ನ ಬಲಿ ತಗೊಂಡಿದ್ದಾರೆ ಅಂದಾಗ ಜಾಕ್ ಈ ರೀತಿಯೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ, ನನ್ನ ನಂಬು ಅಂತ ಮ್ಯಾಡಲಿನ್ಗೆ ಹೇಳೋದ್ರ ಜೊತೆಗೆ ಕ್ಯಾಮ್ರಾ ನೋಡ್ತಾನೆ. ಮೂವಿ ನೋಡ್ತಿರೋ ನಮಿಗೂ ಕೂಡ ನನಗೆ ಈ ವಿಷಯ ಗೊತ್ತಿರ್ಲಿಲ್ಲ ಅಂತ ಹೇಳೋಕೆ ಟ್ರೈ ಮಾಡ್ತಿದ್ದಾನೆ ಜಾಕ್. ಹೌದು ಸ್ನೇಹಿತರೆ, ಜಾಕ್ ದ ಗ್ರೂವ್ ಕಲ್ಟೋರ ಹತ್ರ ಹೋದಾಗ ಡೀಮನ್ ಅಬ್ರಾಕ್ಸಸ್ ಜೊತೆ ಅವರು ಡೀಲ್ ಮಾಡಿಸ್ತಾರೆ. ಜಾಕ್ಗೆ ಸಿಗೋ ಯಶಸ್ಸಿನ ಬದಲಿಗೆ ಡೀಮನ್ಗೆ ಬಲಿ ಕೊಡ್ಬೇಕು ಅಂದಿರ್ತಾರೆ. ಅದು ತಕ್ಷಣಕ್ಕೆ ಅಲ್ಲ, ಜಾಕ್ ಮೊದಲು ಫೇಮಸ್ ಆಗ್ತಾನೆ, ಆಮೇಲೆ ಬಲಿ ಕೊಡ್ಬೇಕು. ಯಾರ ಬಲಿ ಅಂತ ಹೇಳಿರಲ್ಲ, ಮೋಸ್ಟ್ಲಿ ಕುರಿದೋ ಕೋಳಿದೋ ಅಂತ ಅನ್ಕೊಂಡಿದ್ದ ಅನ್ಸುತ್ತೆ ಜಾಕ್. ಆದ್ರೆ ಅಬ್ರಾಕ್ಸಸ್ ಮ್ಯಾಡಲಿನ್ ನ ಬಲಿ ಕೇಳಿರ್ತಾನೆ. ಜಾಕ್ ಫೇಮಸ್ ಆದ, ಆದ್ರೆ ಕಲ್ಟೋರ ಹತ್ರ ಹೋಗಿರಲ್ಲ, ಡೀಲ್ ಬಗ್ಗೆ ಕೂಡ ತಲೆ ಕೆಡಿಸ್ಕೊಂಡಿರಲ್ಲ. ಮೂವಿಯಲ್ಲಿ ಇದನ್ನ ತೋರ್ಸಲ್ಲ, ಆದ್ರೆ ನನಗೆ ಅನ್ಸೋ ಪ್ರಕಾರ ಮ್ಯಾಡಲಿನ್ ನ ಬಲಿ ಕೊಡ್ಬೇಕು ಅಂತ ಜಾಕ್ಗೆ ಗೊತ್ತಾಗಿರುತ್ತೆ. ಬಲಿ ಕೊಡಲ್ಲ, ಅದಕ್ಕೆ ಇದ್ದಕ್ಕಿದ್ದಂಗೆ ಶೋನ ರೇಟಿಂಗ್ಸ್ ಕಡಿಮೆ ಆಗಿ ಅಬ್ರಾಕ್ಸಸ್ ಜೊತೆ ಡೀಲ್ ಮಾಡ್ಕೊಂಡಾದ್ಮೇಲೆ ಏನೆಲ್ಲ ಸಿಕ್ಕಿತ್ತೋ ಅದೆಲ್ಲವನ್ನ ಕಳ್ಕೊಂತಾನೆ. ಮ್ಯಾಡಲಿನ್ ನ ಇವನು ಬಲಿ ಕೊಡ್ಲಿಲ್ಲ ಅಂದ್ರೆ ಏನು, ನಾನೇ ಬಲಿ ತಗೊಂತೀನಿ ಅಂತ ಅಬ್ರಾಕ್ಸಸ್ ಅವಳು ಕ್ಯಾನ್ಸರ್ ಇಂದ ಸಾಯೋ ಹಾಗೆ ಮಾಡ್ತಾನೆ. ಡಾಕ್ಟರೇ ಕನ್ಫ್ಯೂಸ್ ಆಗಿರ್ತಾರೆ, ಸ್ಮೋಕ್ ಮಾಡಲ್ಲ, ಏನೂ ಇಲ್ಲ, ಲಂಗ್ ಕ್ಯಾನ್ಸರ್ ಎಲ್ಲಿಂದ ಬಂತು ಅಂತ. ಅಬ್ರಾಕ್ಸಸ್ ಕೊಟ್ಟಿರ್ತಾನೆ, ಅದಕ್ಕೆ ಬಂದಿರುತ್ತೆ. ಮ್ಯಾಡಲಿನ್ ಸಾವನ್ನಪ್ಪಿದ ನಂತರ 1 ತಿಂಗಳು ಕಾಣೆ ಆಗಿದ್ದ ಜಾಕ್ ಮತ್ತೆ ನೈಟ್ ಔಲ್ಸ್ ಶೋಗೆ ಬರ್ತಾನೆ. ಕಾರಣ ಗೊತ್ತಿಲ್ಲ, ಏನಾಗಿರ್ಬೋದು ಅಂತ ನಾವು ನೋಡೋದಾದ್ರೆ ಜಾಕ್ ಶೋಗೆ ವಾಪಸ್ ಬರೋದು ಕೂಡ ಕಲ್ಟ್ ಅವರ ದೊಡ್ಡ ಪ್ಲಾನ್ ಆಗಿರುತ್ತೆ ಸ್ನೇಹಿತರೆ. ಜಾಕ್ ಬುದ್ಧಿ ಕಲಿಸ್ದಂಗ ಆಗ್ಬೇಕು, ಜೊತೆಗೆ ಇಡೀ ದೇಶದ ಜನರನ್ನ ಡೀಮನ್ ನ ಕಂಟ್ರೋಲ್ಗೆ ತರಬೇಕು ಅಂತ ಅಬ್ರಾಕ್ಸಸ್ ನ ಪೂಜಿಸೋ ಕಲ್ಟ್ ಅವರು ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಅದೇ ಲೇಟ್ ನೈಟ್ ವಿತ್ ಡೆವಿಲ್ ಎಪಿಸೋಡ್. ಮತ್ತೆ ಮೊದ್ಲಿಂದ ಬರೋಣ ಸ್ನೇಹಿತರೆ. ನನ್ನ ಪ್ರಕಾರ ಚಾನೆಲ್ ನ ಓನರ್ ಕೂಡ ಕಲ್ಟ್ ನ ಮೆಂಬರೇ ಆಗಿದ್ದಾನೆ. ಅದಕ್ಕೆ 5 ವರ್ಷದ ಕಾಂಟ್ರಾಕ್ಟ್ ಸೈನ್ ಮಾಡಿರೋದು. ಒಂದು ಬಲಿಗೆ 5 ವರ್ಷ ವ್ಯಾಲಿಡಿಟಿ ಅನ್ನೋ ಹಾಗೆ. ಮ್ಯಾಡಲಿನ್ ನ ಬಲಿ ಕೊಟ್ರೆ 5 ವರ್ಷ ಇವನು ಫೇಮಸ್ ಆಗಿರ್ಬೋದು. ಜಾಕ್ಗೆ ಗೊತ್ತೋ ಗೊತ್ತಿಲ್ದೇನೋ ಅದೇ ಆಯ್ತು. ಓನರ್ ಕೂಡ ರಿಪೋರ್ಟರ್ ಪ್ರಶ್ನೆ ಕೇಳಿದಾಗ ಇನ್ನು ಇವನು ದೊಡ್ಡ ತ್ಯಾಗ ಮಾಡೋದು ಬಾಕಿ ಇದೆ ಅಂದಿದ್ರು, ಅದೇ ಮ್ಯಾಡಲಿನ್ ನ ಬಲಿ ಕೊಡೋದು. ಶೋನ ಹೆಸರು ನೈಟ್ ಔಲ್ಸ್ ಅಂತ ಇಟ್ಟಿರ್ತಾರೆ. ಕಲ್ಟ್ ಅವರು ಗೂಬೆಯ ಸ್ಟ್ಯಾಚು ಮತ್ತೆ ಗೂಬೆಯ ರೀತಿ ಮಾಸ್ಕ್ ಹಾಕೊಂಡೆ ಅಬ್ರಾಕ್ಸಸ್ ನ ಪೂಜಿಸೋದು. ಜಾಕ್ ನ ಶೋ ಡೀಲ್ ಕಡೆಯಿಂದ ಚೆನ್ನಾಗಿ ನಡೀತಾ ಇರುತ್ತೆ.
1974ರಲ್ಲಿ ಏನಾಗುತ್ತೆ ಅಂದ್ರೆ ಡಿಯಾಬೋನ ಅಬ್ರಾಕ್ಸಸ್ ಚರ್ಚ್ ನಾಶ ಆಗುತ್ತೆ. ಪೊಲೀಸ್ ಅವರು FBI ಅವರೆಲ್ಲ ದಾಳಿ ಮಾಡಿದಾಗ ಅವರ ಕೈಗೆ ಸಿಗಾಕೊಂಡಲೇ ಲಿಲಿನ ಬಿಟ್ಟು ಬೇರೆ ಎಲ್ಲರೂ ಚರ್ಚ್ ಜೊತೆಗೆ ತಮ್ಮ ದೇಹಕ್ಕೂ ಬೆಂಕಿ ಹಚ್ಕೊಂಡು ಸಾವನ್ನಪ್ಪಿರ್ತಾರೆ. ನಂತರ ಲಿಲಿಯ ಕಸ್ಟಡಿ ಜೂನ್ಗೆ ಸಿಗುತ್ತೆ. ಜೂನ್ಗೆ ಮೊದಲು ಡೌಟ್ ಬರೋದೆ ಲಿಲಿ ಮಿಸ್ ಆಗಿ ಬೆಂಕಿಯಿಂದ ಪಾರಾದ್ಲ ಇಲ್ಲ ಲಿಲಿ ಬದುಕೋದು ಕೂಡ ಡಿಯಾಬೋನ ಒಂದು ಪ್ಲಾನ್ ಆಗಿತ್ತಾ ಅಂತ. ಎರಡನೇ ಆಪ್ಷನ್ ಸರಿಯಾಗಿದೆ. ಡಿಯಾಬೋ ಸಾಯೋಕ್ಕೂ ಮುಂಚೆ ಡೀಮನ್ ಭೂಮಿಗೆ ಬರೋಕೆ ಎಲ್ಲಾ ವ್ಯವಸ್ಥೆ ಮಾಡಿ ಸತ್ತಿರ್ತಾನೆ. ಮೊದಲು ಡೀಮನ್ ಲಿಲಿನ ಪೊಸೆಸ್ ಮಾಡ್ಕೊಳ್ಳೋ ಹಾಗೆ ಮಾಡಿರ್ತಾನೆ. ಇನ್ನುಳಿದ ಕೆಲಸ ಕಲ್ಟಲ್ಲಿ ಇದ್ದ ಶ್ರೀಮಂತ ವ್ಯಕ್ತಿಗಳು ಮಾಡಿದರೆ. ಏನು ಅಂದ್ರೆ 1977ರಲ್ಲಿ ಅಂದ್ರೆ 3 ವರ್ಷದ ನಂತರ ಲಿಲಿಗೆ ಈಗ 13 ವರ್ಷ. ಜಾಕ್ ಮ್ಯಾಡಲಿನ್ ನ ಬಲಿ ಕೊಡದಲೆ ಡೀಮನ್ನೇ ಅವಳ ಬಲಿ ತಗೊಳುತ್ತೆ. ಜಾಕ್ 1 ತಿಂಗಳು ಎಲ್ಲಾ ಬಿಟ್ಟು ಯಾರ ಕೈಗೂ ಸಿಗ್ದಂಗೆ ಹೋಗಿದ್ದ. ಕಲ್ಟಲ್ಲಿ ಇದ್ದ ಚಾನೆಲ್ ನ ಓನರ್ ಜಾಕ್ಗೆ ಬುದ್ಧಿ ಕಲ್ಸೋಕೆ ಮತ್ತೆ ಡೀಮನ್ ನ ಭೂಮಿಗೆ ತರೋಕೆ ಕಲ್ಟ್ ಅವರ ಜೊತೆ ಸೇರಿ ಶೋನ ರೇಟಿಂಗ್ಸ್ ಜಾಸ್ತಿ ಮಾಡೋ ನೆಪದಲ್ಲಿ ಲಿಲಿನ ಶೋಗೆ ಕರ್ಸೋಕೆ ಡಿಸೈಡ್ ಮಾಡ್ತಾರೆ. ಜಾಕ್ ಒಪ್ಕೊಂತಾನೆ ಕೂಡ. ಈ ನ್ಯೂಸ್ ಮ್ಯಾಗಝಿನ್ ಕವರ್ ಮೇಲೆ ಬಂದಿತ್ತು. ಜೊತೆಗೆ ಮ್ಯಾಗಝಿನ್ ನ ಕೆಳಗೆ UBC ಮೂವಿ ಆಫ್ ದ ವೀಕ್ ಹೇಲ್ ಅಬ್ರಾಕ್ಸಸ್ ಅಂತ ಕೂಡ ಇತ್ತು. ಇದನ್ನ ನೆನ್ಪಿಡ್ಕೊಳ್ಳಿ ಅಂತ ಹೇಳಿದ್ದೆ ಸ್ನೇಹಿತರೆ. ಮೊದ್ಲಿಂದನೂ UBC ಚಾನೆಲ್ ಅಲ್ಲಿ ಇರೋರು, ಚಾನೆಲ್ ನ ಓನರ್ ಎಲ್ಲರೂ ಕೂಡ ಕಲ್ಟ್ ಅವರ ಜೊತೆ ಸೇರಿದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಚಾನೆಲ್ ಅಲ್ಲಿ ಅಬ್ರಾಕ್ಸಸ್ ನ ಬಗ್ಗೆ ಇರೋ ಮೂವಿ ಕೂಡ ತೋರಿಸಿರ್ತಾರೆ. ಅಂದ್ರೆ ಜನರು ದೇವರನ್ನ ಬಿಟ್ಟು ಅಬ್ರಾಕ್ಸಸ್ ಕಡೆ ನೋಡೋ ಹಾಗೆ ಮಾಡ್ತಿರ್ತಾರೆ. ಈ ಮೂವಿ ಅತಿ ಹೆಚ್ಚು ರೇಟಿಂಗ್ಸ್ ಪಡೆದಿರೋ ಶೋ ಅಥವಾ ಮೂವೀಸ್ ನ ಲಿಸ್ಟ್ ಅಲ್ಲೂ ಇತ್ತು. ಇನ್ನೊಂದು ವಿಷಯ ಏನಂದ್ರೆ ಲಿಲಿನ ನೋಡ್ಕೊಂತಿದ್ದ ಜೂನ್ ಮತ್ತೆ ಜಾಕ್ ನ ಕೂಡ ಚಾನೆಲ್ ಅವರೇ ಭೇಟಿ ಮಾಡ್ಸಿರ್ತಾರೆ. ಯಾರ ಮಾತು ಕೇಳಲಿಲ್ಲ ಅಂದ್ರು ಜೂನ್ ಇವನ ಮಾತನ್ನ ಕೇಳಿ ಲಿಲಿನ ಶೋಗೆ ಕರ್ಕೊಂಡ್ ಬರ್ಲಿ ಅಂತ. ಲಿಲಿ ತನ್ನೊಳಗಿರೋ ಡೀಮನ್ ನ ಮಿಸ್ಟರ್ ರಿಗಲ್ಸ್ ಅಂತ ಕರಿತಾ ಇದ್ಲು. ಅದೇ ಜೂನ್ ಈ ಡೀಮನ್ ಅಬ್ರಾಕ್ಸಸ್ ಅಲ್ಲ, ಅಬ್ರಾಕ್ಸಸ್ ನ ಅಂಡರ್ ಅಲ್ಲಿ ಇರೋ ಯಾವ್ದೋ ಬೇರೆ ಡೀಮನ್ ಅಂತ ಹೇಳಿದ್ಲು. ಆದ್ರೆ ಅವನು ಅಬ್ರಾಕ್ಸಸ್ ಆಗಿರ್ತಾನೆ ಸ್ನೇಹಿತರೆ. ನನ್ನಿಂದ ಯಾರಿಗೂ ಏನೂ ಆಗಲ್ಲ, ನಾನೇನು ಅಷ್ಟು ವೈಲೆಂಟ್ ಅಲ್ಲ ಅನ್ನೋ ಹಾಗೆ ಜೂನ್ ನ ಯಾಮಾರಿಸಿ ಶೋಗೆ ಕರ್ಕೊಂಡು ಹೋಗೋದು ಸೇಫ್ ಇರ್ಬೋದು ಅಂತ ಜೂನ್ ಅನ್ಕೊಳ್ಳೋ ಹಾಗೆ ಮಾಡಿರ್ತಾನೆ. ಯಾವಾಗ ಶೋ ಅಲ್ಲಿ ಮಿಸ್ಟರ್ ರಿಗಲ್ಸ್ ನ ಜೂನ್ ಇನ್ವೈಟ್ ಮಾಡ್ತಾಳೋ ಆಗ್ಲೇ ತನ್ನ ನಿಜವಾದ ಮುಖ ತೋರಿಸಿದ್ದ. ಆಗ ಬರೋದು ಡೀಮನ್ ಅಬ್ರಾಕ್ಸಸ್. ಅದಕ್ಕೆ ಜಾಕ್ಗೆ ನಾವು ಕಾಡಲ್ಲಿ ದೊಡ್ಡ ಮರಗಳ ನಡುವೆ ಭೇಟಿ ಆಗಿದ್ವಿ ಅಂತ ಹೇಳಿದ್ದು. ಮ್ಯಾಡಲಿನ್ ನ ಆತ್ಮ ಪದೇ ಪದೇ ಬಂದು ಜಾಕ್ಗೆ ಎಚ್ಚರಗೊಳಿಸೋಕೆ ನೋಡ್ತಾ ಇತ್ತೋ ಏನೋ. ಆದ್ರೆ ಡೀಮನ್ ಅವಳನ್ನ ಬಲಿ ತಗೊಂಡಿರೋದ್ರಿಂದ ಅವಳ ಆತ್ಮ ಕೂಡ ಡೀಮನ್ ನ ಕಂಟ್ರೋಲ್ ಅಲ್ಲೇ ಇರುತ್ತೆ. ಹಾಗಾಗಿ ಇಡೀ ಶೋ ಅಲ್ಲಿ ಮ್ಯಾಡಲಿನ್ ಅವಾಗವಾಗ ಕಾಣಿಸ್ಕೊಳ್ಳೋಕೆ ಜಾಕ್ ಹತ್ರ ಬರೋದಕ್ಕೆ ಟ್ರೈ ಮಾಡಿದ್ಲು. ಕ್ರಿಸ್ಟೋನ ಮೈಂಡ್ಗೂ ಕೂಡ ಸಿಗ್ನಲ್ ಕೊಟ್ಟು ಜಾಕ್ ನ ಜೊತೆ ಮಾತಾಡ್ಬೇಕು ಅಂತ ಹೇಳೋಕೆ ಟ್ರೈ ಮಾಡಿದ್ಲು. ಆದ್ರೆ ಕ್ರಿಸ್ಟೋನ ಡೀಮನ್ನೇ ಸಾಯಿಸ್ಬಿಟ್ಟಿರುತ್ತೆ. ಕೊನೆಗೆ ಲಿಲಿಯ ಸಹಾಯದಿಂದ ಲಿಲಿಯ ಮೂಲಕನೇ ಡೀಮನ್ ಅಬ್ರಾಕ್ಸಸ್ ನಮ್ಮ ಜಗತ್ತಿಗೆ ಬಂದಿದ್ದಾನೆ. ಲಿಲಿ ಒಂದು ಡೋರ್ ಇದ್ದಂಗೆ ಅಷ್ಟೇ. ಅವಳ ದೇಹ ಬಳಸ್ಕೊಂಡು ಡೀಮನ್ ಬಂದಿರೋದು. ಅಷ್ಟೇ ಅಲ್ಲ, ಟಿವಿಯ ಸಹಾಯದಿಂದ ಇಡೀ ದೇಶವನ್ನ ತಲುಪೋ ಶಕ್ತಿ ಪಡ್ಕೊಂಡಿದ್ದಾನೆ. ಗೋಸ್ಟ್ ವಾಚ್ ಅನ್ನೋ ಮೂವಿ ಎಕ್ಸ್ಪ್ಲೈನ್ ಮಾಡಿದ್ದೆ ಸ್ನೇಹಿತರೆ, ನೀವು ಆ ವಿಡಿಯೋ ನೋಡಿರ್ಬೋದು. ಆ ಮೂವಿಯಲ್ಲೂ ಸೇಮ್ ಇದೇ ರೀತಿ ಆಗಿತ್ತು. ಟಿವಿಯ ಮುಖಾಂತರ ಡೀಮನ್ ಜನರ ಮನೆ ಮನೆ ತಲುಪೋ ಹಾಗಾಗಿರುತ್ತೆ ಲೈವ್ ಟಿವಿ ಶೋನ ಕಾರಣದಿಂದ. ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ಅದೇ ಅಮೆರಿಕಾದಲ್ಲಿ ಅಪರಾಧಗಳು ನಡೀತಾ ಇರೋದ್ರ ಬಗ್ಗೆ ತೋರ್ಸೋಕ್ಕಿಂತ ಮುಂಚೆನೆ ಟಿವಿಯ ಸ್ಟಾಟಿಕ್ ಅಲ್ಲಿ ಡೀಮನ್ ನ ಮುಖ ಕಾಣಿಸಿತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಕಾರಣ ಏನು ಅಂತ ಈಗ ನಮ್ಗೆ ಗೊತ್ತಾಗುತ್ತೆ. ಮೊದ್ಲೇ ಹೇಳಿರೋ ಹಾಗೆ ಈ ಲೇಟ್ ನೈಟ್ ವಿತ್ ದ ಡೆವಿಲ್ ಎಪಿಸೋಡ್ ಆಲ್ರೆಡಿ ಲೈವ್ ಅಲ್ಲಿ ನಡೆದೋಗಿದೆ. ಅದರ ಮಾಸ್ಟರ್ ಟೇಪ್ ನ ಮತ್ತೆ ಪ್ಲೇ ಮಾಡಿ ಶೋ ಅಲ್ಲಿ ಏನಾಗಿತ್ತು ಅಂತ ನಮಗೆ ತೋರಿಸ್ತಾ ಇರೋದು ಅಷ್ಟೇ. ಅಂದ್ರೆ ಆಗ್ಲೇ ಡೀಮನ್ ಇಡೀ ದೇಶದ ಜನರ ಮನೆ ತಲುಪಿದೆ ಟಿವಿಯ ಮುಖಾಂತರ. ಅದಕ್ಕೆ ಟಿವಿಯ ಸ್ಟಾಟಿಕ್ ಅಲ್ಲಿ ಅವನ ಮುಖ ಕಾಣಿಸ್ತಾ ಇರೋದು. ಸೊ ಈಗ ಜಾಕ್ಗೆ ಸಾಯೋ ಹಂತದಲ್ಲಿ ಇರೋ ಮ್ಯಾಡಲಿನ್ ಕಾಣಿಸ್ಕೊಂತಿದ್ಲಲ್ಲ, ಇವಳು ನನಗೆ ಈ ನೋವಲ್ಲಿ ಬದುಕೋಕಾಗ್ತಿಲ್ಲ, ದಯವಿಟ್ಟು ನನ್ನನ್ನ ಸಾಯಿಸಿ ನನಗೆ ಶಾಂತಿ ಸಿಗೋ ಹಾಗೆ ಮಾಡು ಅಂತ ಬೇಡ್ಕೊಂಡಾಗ ಡಿಯಾಬೋ ಬಲಿ ಕೊಡೋಕೆ ಬಳಸ್ತಿದ್ದ ಡ್ಯಾಗರ್ ಇಂದ ಇವಳಿಗೆ ಚುಚ್ಚಿ ಸಾಯಿಸ್ತಾನೆ ಜಾಕ್. ಇದೇನು ಮ್ಯಾಡಲಿನ್ ಕ್ಯಾನ್ಸರ್ ಇಂದ ಅಲ್ವಾ ಸಾವನ್ನಪ್ಪಿದ್ದು ಅಂತ ನಿಮ್ಗೆ ಡೌಟ್ ಬಂದಿರಬಹುದು ಸ್ನೇಹಿತರೆ. ಮ್ಯಾಡಲಿನ್ ಸಾವನ್ನಪ್ಪಿರೋದು ಕ್ಯಾನ್ಸರ್ ಇಂದಾನೆ. ಆದ್ರೆ ಈಗ ಡೀಮನ್ ಜಾಕ್ ನ ಯಾಮಾರಿಸಿದೆ. ಮ್ಯಾಡಲಿನ್ ನ ಕೊಲ್ತಾ ಇದೀನಿ ಅನ್ಕೊಂಡು ರಿಯಲ್ ಆಗಿ ಲಿಲಿಗೆ ಡ್ಯಾಗರ್ ಚುಚ್ಚಿ ಸಾಯಿಸಿದ್ದಾನೆ. ಲಿಲಿಯ ದೇಹದಿಂದ ಡೀಮನ್ ಹೊರಗೆ ಬಂದ್ಮೇಲೆ ಲಿಲಿ ನಾರ್ಮಲ್ ಆಗಿದ್ಲು. ಆದ್ರೆ ಡೀಮನ್ಗೆ ತಾನು ಭೂಮಿಗೆ ಬಂದಿರೋದಕ್ಕೆ ಯಾವುದೇ ಸಾಕ್ಷಿನ ಜೀವಂತವಾಗಿ ಬಿಡೋದು ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಜಾಕ್ ಲಿಲಿನ ಕೊಲ್ಲೋ ಹಾಗೆ ಮಾಡಿದೆ. ಜಾಕ್ ಇದೆಲ್ಲ ರಿಯಲ್ ಅಲ್ಲ, ಯಾರೋ ಹಿಪ್ನೋಟೈಸ್ ಮಾಡಿರ್ಬೇಕು ಅನ್ಕೊಂಡು ಕಾರ್ಮೈಕಲ್ ಗಸ್ಗೆ ಪ್ರಜ್ಞೆ ಬರೋ ಹಾಗೆ ಮಾಡೋಕೆ ಡ್ರೀಮರ್ ಹಿಯರ್ ಅವೇಕ್ ಅಂತ ಹೇಳ್ತಿದ್ನಲ್ಲ, ಅದನ್ನೇ ಜಾಕ್ ಕೂಡ ಪದೇ ಪದೇ ಹೇಳ್ತಿದ್ದಾನೆ. ಆದ್ರೆ ಇದು ರಿಯಲ್ ಆಗಿರೋದ್ರಿಂದ ಏನು ಬದಲಾಗಲ್ಲ. ಪೊಲೀಸ್ ಅವರು ಕೂಡ ಇಲ್ಲಿಗೆ ಬರ್ತಾ ಇರೋ ಶಬ್ದ ಕೇಳಿಸ್ತಾ ಇದೆ. ಮೂವಿ ಇಲ್ಲಿಗೆ ಮುಗಿಯುತ್ತೆ. ಜಾಕ್ ಕತೆ ಏನಾಯ್ತು ಅಂತ ತೋರ್ಸೋದೇ ಇಲ್ಲ. ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಜಾಕ್ ಲಿಲಿನ ಕೊಲ್ಲೋದು ಲೈವ್ ಆಗಿ ಜನ ನೋಡಿಲ್ಲ ಸ್ನೇಹಿತರೆ. ಲಿಲಿ, ಗಸ್, ಜೂನ್ ಮತ್ತೆ ಕಾರ್ಮೈಕಲ್ ನ ಕೊಂದ ನಂತರ ಕ್ಯಾಮ್ರಾ ತನ್ನ ಹತ್ರ ಎಳ್ಕೊಂತಿದ್ದಂಗೆ ಸ್ಟಾಟಿಕ್ ಬಂದಿತ್ತಲ್ಲ, ಲೈವ್ ಟೆಲಿಕಾಸ್ಟ್ ಅಲ್ಲಿಗೆ ನಿಂತೋಗಿರುತ್ತೆ. ಆಮೇಲೆ ನಾವು ನೋಡಿದ್ದೆಲ್ಲ ಜಾಕ್ಗೆ ಡೀಮನ್ ತೋರಿಸಿದ ದೃಶ್ಯ ಅಷ್ಟೇ. ಕೊನೆಗೆ ಲಿಲಿನ ಕೊಂದಿದ್ದು ಮಾತ್ರ ರಿಯಲ್ ಆಗಿತ್ತು. ಅದು ಲೈವ್ ಅಲ್ಲಿ ಯಾರು ನೋಡಿಲ್ಲ.
ಆದ್ರೆ ಪೊಲೀಸರು ಬಂದಿರೋದ್ರಿಂದ ಇನ್ವೆಸ್ಟಿಗೇಷನ್ ಆಗುತ್ತೆ. ಡ್ಯಾಗರ್ ಮೇಲೆ ಜಾಕ್ ನ ಫಿಂಗರ್ ಪ್ರಿಂಟೇ ಇರುತ್ತೆ. ಡೀಮನ್ ಆಗಿದ್ದ ಲಿಲಿ ಎಲ್ಲರ ಮೇಲೆ ದಾಳಿ ಮಾಡ್ತಿರೋದು ನೋಡಿ ಜಾಕ್ ಅವಳನ್ನ ಕೊಂದ ಅಂತ ಆಗುತ್ತೋ ಇಲ್ಲ ಡೀಮನ್ ಡೆವಿಲ್ ಎಲ್ಲ ನಮ್ದೇ ಇರೋ ಕೋರ್ಟ್ 13 ವರ್ಷದ ಹುಡುಗಿಯನ್ನ ಜಾಕ್ ಸಾಯಿಸ್ದ ಅಂತ ಜೈಲ್ಗೆ ಕಳಿಸ್ತಾರೋ ಗೊತ್ತಿಲ್ಲ. ಯಾವುದೇ ಆಂಗಲ್ ಅಲ್ಲಿ ನೋಡಿದ್ರು ಜಾಕ್ ನ ಜೀವನ ಹಾಳಾಗೋದಂತೂ ನಿಜ. ಅಬ್ರಾಕ್ಸಸ್ ಜೊತೆ ಡೀಲ್ ಮಾಡ್ಕೊಂಡ ನಂತರ ಅಬ್ರಾಕ್ಸಸ್ ಕಡೆ ತಲೆ ಹಾಕಿಲ್ಲ, ಬಲಿ ಕೊಡ್ಲಿಲ್ಲ. ಅದಕ್ಕೆ ಡೀಮನ್ ಜಾಕ್ಗೆ ಈ ರೀತಿ ಶಿಕ್ಷೆ ಕೊಟ್ಟಿದ್ದಾನೆ. ಇವನ ಸಹಾಯದಿಂದ ಭೂಮಿಗೂ ಬಂದಿದ್ದಾನೆ. ಇನ್ನೇನಿದ್ರು ದೇಶದ ತುಂಬಾ ಕೆಟ್ಟ ಘಟನೆಗಳು ನಡೆಯೋ ಹಾಗೆ ನೋಡ್ಕೊಂತಾನೆ ಡೀಮನ್. ಮನುಷ್ಯರಿಗೆ ತೊಂದರೆ ಕೊಡೋದೊಂದೇ ಡೀಮನ್ ನ ಉದ್ದೇಶ ಆಗಿರುತ್ತೆ. ಈಗಂತೂ ಟಿವಿಯ ಸಹಾಯದಿಂದನೇ ಎಲ್ಲರ ಮನೆಗೆ ಹೋಗೋ ಶಕ್ತಿ ಕೂಡ ಡೀಮನ್ಗೆ ಬಂದಿದೆ. ಸೊ ಸ್ನೇಹಿತರೆ, ಡೀಮನ್ ನಿಮ್ಮನೆಗೂ ಬಂದಿದ್ಯಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.